ಓಂ ಓಂ ಗುರುರ್ಬ್ರಹ್ಮಾ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः नारायणसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् असतो मा सद्गमय तमसो मा ज्योतिर्गमय मृत्योर्मा अमृतं गमय ओम शांति 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 ನಮ್ಮ ಪ್ರಣಾಮಗಳನ್ನು ವಿಶ್ವ ಚೈತನ್ಯಕ್ಕೂ ಶ್ರೀ ರಮಣ ಮಹರ್ಷಿಗಳ ಪಾದಗಳಿಗೆ, ಶ್ರೀ ನರಸಿಂಹ ಪ್ರಭುಜಿಯವರ ಪಾದಗಳಿಗೆ, ಶ್ರೀ ಶಂಕರಾಚಾರ್ಯರ ಪಾದಗಳಿಗೆ ಹಾಗೂ ಎಲ್ಲಾ ಗುರು ಮಹಾತ್ಮರ ಪಾದಗಳಿಗೂ ಅರ್ಪಿಸುತ್ತಾ ಅವರ ಕೃಪೆ ನಮ್ಮನ್ನು ಆತ್ಮನಿಷ್ಠರಾಗಿ ಮಾಡಲಿ ಅಂತ ಕೇಳ್ಕೊಳ್ಳೋಣ. ರಮಣರು ಬರೆದಿರುವಂತಹ ಸತ್ ದರ್ಶನಂ ಅನ್ನೋ ಒಂದು ಕೃತಿಯಲ್ಲಿ ಇದು 2ನೇಯ ಶ್ಲೋಕ. ಅಂದ್ರೆ ಇದನ್ನ ನಾವು ಇನ್ವೊಕೇಟರಿ ವರ್ಸ್ ಅಂತ ಹೇಳ್ಬೋದು. ಸೊ 2ನೇಯ ಇನ್ವೊಕೇಟರಿ ವರ್ಸ್ ಇದು. ಇದರಲ್ಲಿ ಏನ್ ಹೇಳ್ತಾರೆ ರಮಣರು ಅಂದ್ರೆ, ಮೃತ್ಯುಂಜಯ ಮೃತ್ಯುಭಿಯಾಶ್ರಿತಾನಾಂ ಅಹಂ ಅತಿರ್ಮೃತ್ಯುಂ ಉಪೈತಿ ಪೂರ್ವಂ ಅಥ ಸ್ವಭಾವಾತ್ ಅಮೃತೇಷು ತೇಷು ಕಥಂ ಪುನರ್ಮೃತ್ಯುಧಿಯೋ ಅವಕಾಶಃ. ಅಂದ್ರೆ ಯಾರು ಮೃತ್ಯುಂಜಯ, ಕಾಂಕರರ್ ಆಫ್ ಡೆತ್, ಅದನ್ನ ಶಿವ ಅಂತ ನಾವು ಅನ್ಕೋಬಹುದು, ಅಥವಾ ನಮ್ಮ ಆತ್ಮತತ್ವ ಅಂತ ಅನ್ಕೋಬಹುದು, ಬ್ರಹ್ಮನ್ ಅಂತ ಅನ್ಕೋಬಹುದು, ಈಶ್ವರ ಅಂತ ಅನ್ಕೋಬಹುದು. ಯಾರು ಸಾವನ್ನ ದಾಟಿ ನಿಂತಿರುವಂತಹ ತತ್ವ ಇದೆಯಲ್ಲ, ಆ ತತ್ವದಲ್ಲಿ ಅಥವಾ ಆ ತತ್ವವನ್ನ ನಮ್ಮ ಮನಸ್ಸಿನಲ್ಲಿ ಆ ತತ್ವವನ್ನ ಪ್ರತಿರೂಪಿಸುವಂತಹ ಒಂದು ಮೂರ್ತಿ, ಅದಕ್ಕೆ ಯಾರು ಶರಣಾಗ್ತಾರೋ. ಯಾತಕ್ ಶರಣಾಗ್ತಾರೆ? ಸಾವು ಅಂದ್ರೆ ನನಗೆ ಅತಿಯಾದ ಭಯ, ಬಹಳ ಹೆದರಿಕೆ. ಸಾವಾದ್ರೆ ಏನಾಗತ್ತೋ ನನ್ಗೆ ಗೊತ್ತಿಲ್ಲ. ಸತ್ತವರು ಯಾರು ಬಂದು ಮತ್ತೆ ಹೇಳಿಲ್ಲ ಮರಣ ಆದ್ಮೇಲೆ ಏನಾಗತ್ತೆ ಅಂತ ಯಾರು ಬಂದು ನಮ್ಗೆ ಆ ಒಂದು ಗುಟ್ಟನ್ನ ತಿಳಿಸಿಲ್ಲ. ಆದ್ರಿಂದ ಸಾವು ಅಂತಂದ್ರೆ ನಂಗೆ ಗೊತ್ತಿರೋದನ್ನೆಲ್ಲ ಬಿಟ್ಟು ಏನು ಗೊತ್ತಿಲ್ಲದೆ ಇರೋ ಎಡೆಗೆ ನಾನು ಹೋಗ್ಬೇಕು. ಆದ್ರಿಂದ ಸಾವು ಅಂದ್ರೆ ನನಗೆ ಹೆದರಿಕೆ, ನನಗೆ ಭಯ. ಇದನ್ನೆಲ್ಲ ಬಿಟ್ಟು ಹೋಗೋದಕ್ಕೆ ಹೆದರಿಕೆ ಆಗತ್ತೆ. ನೀನೇ ಕಾಪಾಡಪ್ಪ ಅಂತ ಯಾರು ಆಶ್ರಯವನ್ನ ಪಡೀತಾರೋ ಅಂಥವರಲ್ಲಿ
ಅಹಂಕಾರ ಅನ್ನೋದೇ ಕರಗೋಗ್ಬಿಡುತ್ತೆ ಅಂತ ರಮಣರು ಹೇಳ್ತಾರೆ. ನಿನಗೆ ನಾನು ಅಹಂಕಾರವನ್ನೇ ಅರ್ಪಿಸ್ತಾ ಇದ್ದೀನಿ ಅನ್ನೋದು ನಿಜವಾದ ಶರಣಾಗತಿ. ಆಗ ನಮ್ಮ ನಿಜ ಸ್ವರೂಪವಾದಂತ ಅಮೃತತ್ವವನ್ನ ನಾವು ಕಂಡ್ಕೋತೀವಿ. ಹೀಗಾದ್ಮೇಲೆ ಮತ್ತೆ ಸಾವಿನ ಹೆದರಿಕೆ ಹೇಗ್ ಬರೋದಕ್ಕೆ ಸಾಧ್ಯ? ಇಂಥ ಜ್ಞಾನಿಗಳಿಗೆ ಸಾವಿನ ಹೆದರಿಕೆ ಮತ್ತೆ ಬರೋದಕ್ಕೆ ಹೇಗ್ ಸಾಧ್ಯ ಅಂತ ರಮಣರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇದನ್ನ ಇನ್ನೊಬ್ರು ಅನುವಾದಕರು ಶ್ರೀ ಲಕ್ಷ್ಮಣ್ ಶರ್ಮಾ ಅವರು ಬರ್ತಿದ್ದು, ಇದನ್ನ ಶ್ರೀ ಗಣಪತಿ ಮುನಿ ಅನ್ನೋರು ಅನುವಾದ ಮಾಡಿದ್ದಾರೆ. ಸೊ ಇವರು ಲಕ್ಷ್ಮಣ್ ಶರ್ಮಾ ಅವರು ಅನುವಾದ ಮಾಡೋರು ಹೇಗೆ ಹೇಳ್ತಾರೆ ಅಂದ್ರೆ, ಚಿತ್ತ ಶುದ್ಧಿ ಆಗಿರುವಂತವ್ರು, ಚಿತ್ತ ಸಂಪೂರ್ಣ ಶುದ್ಧಿ ಆಗೋಗಿದೆ, ಆದ್ರೂ ಸಾವಿನ ಭಯ ಅವರಿಗೆ ಹೋಗಿಲ್ಲ. ಬಹಳ ತೀವ್ರವಾದಂತ ಸಾವಿನ ಭಯ ಇದೆ, ಮನಸ್ಸು ಶುದ್ಧಿಯಾಗಿದೆ. ಆಗ ಅವರು ಪರಮಾತ್ಮನಿಗೆ ತಮ್ಮನ್ನ ತಾವು ಅರ್ಪಿಸ್ಕೊಂಡ್ರೆ ಅಂತರಂಗದಲ್ಲಿ ಇರುವಂತಹ ಸದಾ ಆನಂದವಾಗಿರುವಂತಹ ಆತ್ಮತತ್ವ ಯಾವುದು ಹುಟ್ಟು ಸಾವು ಎರಡನ್ನು ದಾಟಿ ನಿಂತಿದೆಯೋ ಆ ತತ್ವಕ್ಕೆ ಶರಣಾದಾಗ ಅಹಂಕಾರ ಮತ್ತೆ ಎಲ್ಲ ರೀತಿಯ ವ್ಯಾಮೋಹ ಎಲ್ಲವೂ ಕೂಡ ಸಂಪೂರ್ಣ ಭಸ್ಮವಾಗುತ್ತೆ. ಇಂಥ ಒಂದು ಆಶ್ರಯವನ್ನ ಪಡೆದಂಥವರು, ಅಮೃತತ್ವದಲ್ಲೇ ನೆಲೆಸಿದಂಥವ್ರು, ಅವರಿಗೆ ಸಾವಿನ ಯೋಚನೆ ಆದ್ರೂ ಬರೋದು ಹೇಗ್ ಸಾಧ್ಯ ಅಂತ ಇವರು ಅನುವಾದ ಮಾಡ್ತಾ ಇದ್ದಾರೆ. ಈಗ ಇಮ್ಮಾರ್ಟ್ಯಾಲಿಟಿ, ವಾಟ್ ಈಸ್ ಇಮ್ಮಾರ್ಟ್ಯಾಲಿಟಿ? ಅಮೃತತ್ವ ಅಂದ್ರೆ ಏನು ಅಂತ ನಾವು ಪ್ರಶ್ನೆಯನ್ನು ಹಾಕೋದಾದ್ರೆ, ಇಟ್ ಮೇ ಮೀನ್ ಡಿಫ್ರೆಂಟ್ ಥಿಂಗ್ಸ್ ಟು ಡಿಫ್ರೆಂಟ್ ಪೀಪಲ್ ಅಲ್ವಾ. ಅಮೃತತ್ವ, ಇಮ್ಮಾರ್ಟ್ಯಾಲಿಟಿ ಅಂತ ಒಬ್ರತ್ರ ನಾವು ಹೋಗಿ ಹೇಳಿದ್ರೆ, ಓ ಈ ದೇಹಕ್ಕೆ ಸಾವೇ ಇಲ್ಲದೆ ಇರುವಂತ ಒಂದು ಸಾವೇ ಬರ್ಕೂಡ್ದು, ಅದನ್ನ ಅಮೃತತ್ವ ಅಂತ ನಾವು ಕರಿತೀವಿ. ದಟ್ ಇಸ್ ಇಮ್ಮಾರ್ಟ್ಯಾಲಿಟಿ. ದಿಸ್ ಬಾಡಿ ಶುಡ್ ನೆವರ್ ಎವರ್ ಡೈ ಅಂತ ಒಬ್ರು ಹೇಳ್ಬೋದು. ಇನ್ನೊಬ್ರು ಹೇಳ್ಬೋದು, ಇಲ್ಲ ಪುರಾಣದಲ್ಲಿ ಚಿರಂಜೀವಿ ಅಂತ ಬರುತ್ತೆ, ನಿಮ್ಗೆ ಗೊತ್ತಿಲ್ಲ ಆ ಕಾನ್ಸೆಪ್ಟ್. ಭಗವಂತನ ಭಕ್ತ ಚಿರಂಜೀವಿಯಾಗಿರ್ತಾನೆ, ಅದು ಅಮೃತತ್ವ ಅಂತ ಹೇಳ್ಬೋದು. ಇನ್ಯಾರೋ ಹೇಳ್ಬೋದು, ನೇಮ್ ಅಂಡ್ ಫೇಮ್, ದಿಸ್ ಬಾಡಿ ಮೇ ಗೋ ಬಟ್ ದಿಸ್ ನೇಮ್ ಶುಡ್ ಲಿವ್ ಫಾರ್ ಎವರ್. ಫೇಮ್ ಇಸ್ ಇಮ್ಮಾರ್ಟ್ಯಾಲಿಟಿ ಅಂತ ಇನ್ಯಾರೋ ಹೇಳ್ಬೋದು. ಸೊ ಅಮೃತತ್ವ ಅಂದ್ರೆ ಏನು ಅಂತ ನಾವು ಒಂದೊಂದಾಗಿ ನೋಡ್ಕೊಂಡು ಹೋದ್ರೆ, ಇಲ್ಲಿ ಒಬ್ಬರು ವೃದ್ಧರ ಚಿತ್ರ ಹಾಕಿದೀನಿ. ಅವರು ಸೋಡಿ ಮೇಹೋ ಅಥವಾ ಬಾಗೋತೋ ಅಂತ ಇಂಡೋನೇಷ್ಯಾ ದೇಶದ ಅವರು ಸಿಟಿಸನ್ ಅವರು. ಇಂಡೋನೇಷ್ಯಾ ದೇಶದವರು, ಅವರ ನೆಂಟರು ಇಷ್ಟರು ಎಲ್ಲರೂ ಹೇಳೋದು, ಅವ್ರಿಗೆ 146 ವರ್ಷ. ಅಲ್ಲಿ ನೋಡಿ ಒಂದು ಬರ್ತ್ಡೇ ಕೇಕ್ ಇದೆ, ಅದ್ರ ಮೇಲೆ 146 ಅಂತ ಇರೋ ಕ್ಯಾಂಡಲ್ ಕೂಡ ಇದೆ. ಸೊ 146 ವರ್ಷ ಬದುಕಿದ್ರು ಇವರು ಅಂತ ಅವರ ನೆಂಟರು ಇಷ್ಟರು ಹೇಳೋದು. ಆದ್ರೆ ಅದ್ರ ಬಗ್ಗೆ ಸ್ವಲ್ಪ ಕಾಂಟ್ರವರ್ಸಿ ಇದೆ. ಒಟ್ನಲ್ಲಿ ಅವರು 100 ವರ್ಷ ದಾಟಿದ್ರಲ್ಲಿ ಒಂದ್ ಸ್ವಲ್ಪನೂ ಸಂದೇಹ ಇಲ್ಲ. ಒಂದು 146 ಇಲ್ದಿದ್ರೆ 126 ಇರ್ಬೋದು. ಒಟ್ನಲ್ಲಿ ಬಹಳ he lived to a very very mature old age. ಸೊ ಅವ್ರಿಗೆ 4 ಹೆಂಡತಿರು, 4 ಜನನ ಮದುವೆ ಮಾಡ್ಕೊಂಡ್ರು, 4 ಜನನ್ನು ಕಳ್ಕೊಂಡ್ರು. ಅಷ್ಟೊಂದು ಉದ್ದವಾದಂತ ಒಂದು ಲೈಫ್ ಟೈಮ್ ಇದ್ರೆ, ಇಫ್ ಯು ಲಿವ್ ಫಾರ್ ಅ ವೆರಿ ವೆರಿ ಲಾಂಗ್ ಟೈಮ್, ದ ಕರ್ಸ್ ಇಸ್ ಪೀಪಲ್ ವಿಲ್ ಕೀಪ್ ಡೈಯಿಂಗ್ ಬಿಫೋರ್ ಯು. ನಾವು ಎಷ್ಟೋ ಸಲ ಶತಮಾನಂ ಭವ ಅಂತ ಹೇಳ್ತೀವಿ. ಮೇ ಯು ಲಿವ್ ಫಾರ್ 100 years, ಮೇ ಯು ಲಿವ್ ಫಾರ್ 120 years. ಆದ್ರೆ ನಾವು 120 ವರ್ಷ, 140 ವರ್ಷ, 150 ವರ್ಷ ಇದ್ದು, ನಮ್ ಸುತ್ತಮುತ್ತ ಇರೋರೆಲ್ಲ ನಮ್ಗಿಂತ ಬೇಗ
ದೇಹವನ್ನ ಬಿಟ್ಟು ಹೋಗ್ತಾರೆ ಅಂದಾಗ ಯಾರು ಉಳ್ಕೊಂಡಿರ್ತಾರೋ ಅವರಿಗೆ ಬಹಳ ಸಂಕಟ. ಸೊ ಇವರನ್ನ ಕೇಳಿದ್ರೆ ಅವರು ಹೇಳ್ತಾ ಇದ್ರಂತೆ, ನನಗ್ 10 ಜನ ನನ್ನ ಒಡ ಹುಟ್ಟಿದವರಿದ್ದಪ್ಪ, ಎಲ್ರು ಹೋಗ್ಬಿಟ್ರು. 4 ಜನ ಹೆಂಡತೀರ್ನ ಮದುವೆ ಮಾಡ್ಕೊಂಡೆ, ಒಬ್ರಾದ್ಮೇಲೆ ಒಬ್ರು, ಎಲ್ರು ಹೋಗ್ಬಿಟ್ರು. ಬೇಕಾದಷ್ಟು ಜನ ಮಕ್ಳಿದ್ದಾರೆ, ಮಕ್ಕಳು ಕೂಡ ಎಷ್ಟೋ ಜನ ಹೋಗ್ಬಿಟ್ರು ನನ್ಗಿಂತ ಮುಂಚೆ. ಮೊಮ್ಮಕ್ಕಳು, ಮರಿ ಮಕ್ಕಳು ಎಲ್ಲರೂ ಇದ್ದಾರೆ, ಕೆಲವರೆಲ್ಲ ನನ್ಗಿಂತ ಮುಂಚೆ ಹೋಗ್ಬಿಟ್ರು. ಇದನ್ನೆಲ್ಲ ನೋಡ್ತಾ ನಾನು ಇನ್ನೂ ಬದುಕಿದ್ದೀನಲ್ಲ ಅಂತ ನನ್ಗನ್ಸುತ್ತೆ. ನಿಮ್ಗೇನ್ ಬೇಕು ತಾತ ಅಂತ ಯಾರೋ ಕೇಳಿದ್ರೆ ಅವ್ರು ಹೇಳಿದ್ರು, ನನಗ್ ಸಾವು ಬೇಕಪ್ಪ, ನಾನ್ ಸಾವುಗಾಗಿ ಕಾಯ್ತಾ ಇದ್ದೀನಿ. ದ ಕೈಂಡೆಸ್ಟ್ ಥಿಂಗ್ ದಟ್ ಕ್ಯಾನ್ ಹ್ಯಾಪನ್ ಟು ಮೀ ಈಸ್ ಫಾರ್ ಮೀ ಟು ಡೈ. ದಟ್ ಇಸ್ ವಾಟ್ ಐ ವಾಂಟ್ ಅಂತ. ಸೊ ನಾವು ಅನ್ಕೊಂಡಷ್ಟು ಇಟ್ ಇಸ್ ನಾಟ್ ಸಚ್ ಅ ಮ್ಯಾಗ್ನಿಫಿಸೆಂಟ್ ಡ್ರೀಮ್. ಈ ದೇಹಕ್ಕೆ ಸಾವೇ ಬರ್ಕೂಡ್ದು ಅನ್ನೋದು ಇಟ್ ಇಸ್ ನಾಟ್ ಅ ಮ್ಯಾಗ್ನಿಫಿಸೆಂಟ್ ಡ್ರೀಮ್ ಅಂತಾರೆ. ಸೊ ನಾವು ಅನ್ಕೊಂಡಷ್ಟು ಸೊಗಸಾಗೇನು ಇರೋದಿಲ್ಲ. ಇದನ್ನ ನಾವು ವಿ ಕ್ಯಾನ್ ಟಿಕ್ ಇಟ್ ಆಫ್ ದ ಲಿಸ್ಟ್. ಮತ್ತೆ ಇನ್ನೇನಿರ್ಬೋದು ಇಮ್ಮಾರ್ಟಾಲಿಟಿ ಅಂದ್ರೆ? ಅಸುರರು ಇದ್ರು, ಪುರಾಣದಲ್ಲಿ ಅಸುರರು ಬರ್ತಾ ಇರ್ತಾರೆ. ಏನಾಗತ್ತೆ ಅಸುರರು ಬಂದಾಗ? ದೇ ಆಲ್ಸೋ ಹ್ಯಾವ್ ಅ ಡ್ರೀಮ್. ಅವ್ರಿಗೇನು ಆಸೆ ಇರುತ್ತೆ, 1000 ವರ್ಷ ತಪಸ್ ಮಾಡಿದ್ರು ಅಂತ ಓದ್ತೀವಿ ನಾವು ಪುರಾಣದಲ್ಲಿ. ಆ 1000 ವರ್ಷ ತಪಸ್ ಮಾಡಾದ್ಮೇಲೆ ವರವನ್ನ ಏನಾದ್ರು ಕೇಳಪ್ಪ ಅಂತ ಹೇಳಿದ್ರೆ ಏನನ್ನ ಕೇಳ್ತಿದ್ರು? ಇಲ್ಲಿ ಮೊದಲನೇ ಚಿತ್ರ ನಾವು ನೋಡ್ತೀವಿ ಎಡಗಡೆ ಮೇಲೆ, ಅಲ್ಲಿ ಮಹಾವಿಷ್ಣು ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಯೋಗ ನಿದ್ರೆಯಲ್ಲಿದ್ದಾನೆ. ಹಾಗಿದ್ದಾಗ ಅವನ ಕಿವಿಯಿಂದ 2 ಚೂರು ಮೇಣ, ಇಯರ್ ವ್ಯಾಕ್ಸ್, 2 ಪೀಸ್ ಇಯರ್ ವ್ಯಾಕ್ಸ್ ಕ್ಷೀರಸಾಗರಕ್ಕೆ ಬಿತ್ತಂತೆ. ಆ ಕ್ಷೀರಸಾಗರ ಇಟ್ ಹ್ಯಾಸ್ ಗ್ರೇಟ್ ಪೊಟೆನ್ಷಿಯಲ್, ಇಟ್ ಇಸ್ ಅ ಪೊಟೆನ್ಷಿಯಲ್ ಫಾರ್ ಕ್ರಿಯೇಟಿವಿಟಿ. ಅಲ್ಲಿ ಬಿದ್ದ ತಕ್ಷಣ ಅದು ಕ್ಷೀರಸಾಗರದಿಂದ ಪೌಷ್ಟಿಕತೆಯನ್ನ ಹೀರ್ಕೊಂಡು 2 ಅಸುರರಾದ್ರು, ಮಧು ಮತ್ತೆ ಕೈಟಭ. ಆ 2 ಅಸುರರು ಏನ್ ಮಾಡಿದ್ರು, ತಪಸ್ಸನ್ನ ಮಾಡಿ 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 ಮಂತ್ರಗಳನ್ನ ಹೇಳ್ಕೊಂಡು ತಪಸ್ ಮಾಡ್ತಾ 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 ದೇವಿ ಹತ್ರ ವರವನ್ನ ಪಡ್ಕೊಂಡ್ರಂತೆ. ಏನ್ ವರ ಕೊಟ್ಲು ದೇವಿ ಅವ್ರಿಗೆ? ಅವ್ರು ಕೇಳ್ಕೊಂಡ್ರು ದೇವಿನ, ನಮ್ಮ ಇಚ್ಛೆ ಇಲ್ದೆ ನಾವು ಸಾಯ್ಕೂಡ್ದು, ನಾವ್ ಇಚ್ಛೆ ಪಟ್ರೆ ಮಾತ್ರ ನಮ್ಮ ಸಾವಾಗ್ಬೇಕು, ಇಲ್ದೇ ಇದ್ರೆ ಆಗ್ಲೇಬಾರ್ದು ಅಂತ ತಗೊಂಡ್ರು ವರ. ಸೊ ಆ ರೀತಿ ವರವನ್ನ ತೆಗೆದುಕೊಂಡ್ಬಿಟ್ಟು ದೇ ಸ್ಟಾರ್ಟೆಡ್ ಟೆರರೈಸಿಂಗ್ ಬ್ರಹ್ಮನನ್ನ, ಎಲ್ಲ ಗೋಳು ಕೊಡೋದು, ಯುದ್ಧ ಮಾಡು ಬಾ ನಮ್ ಜೊತೆ ಅಂತ ದೇವಲೋಕ ಸುರರನ್ನ ಎಲ್ರಿಗೂ ತುಂಬಾ ತೊಂದರೆ ಕೊಡ್ತಾ ಇದ್ರು. ವಿಷ್ಣುವಿನ ಜೊತೆಯಲ್ಲಿ ಯುದ್ಧವನ್ನ ಆರಂಭ ಮಾಡಿದ್ರು. ಬಹಳ ವರ್ಷಗಳು ವರ್ಷಗಳು ವರ್ಷಗಳು, 1000 ವರ್ಷಗಳು ನಡೀತು ಯುದ್ಧ ಅಂತ. ಅಂದ್ರೆ ನಾವ್ ಅನ್ಕೋಬಹುದು ಮಧು ಕೈಟಭರು ನಮ್ಮ ಅಹಂಕಾರವನ್ನ ಸೂಚಿಸ್ತಾ ಇದ್ದಾರೆ, ರಾಗ ದ್ವೇಷ ಅಂತ ಅನ್ಕೋಬಹುದು. ಮಧು ಅಂದ್ರೆ ಸಿಹಿಯಾಗಿರೋದು, ಕೈಟಭ ಅಂದ್ರೆ ಕಹಿಯಾಗಿರೋದು ಅಂತ ನಾವು ಅನ್ಕೊಂಡ್ರೆ, ಒಂದು ನನ್ಗಿದ್ ಬೇಕು ಅಂತ ಅನ್ಸೋದು, ನನ್ಗಿದ್ ಬೇಡಪ್ಪ, ನಂಗೆ ಏನೇ ಇದ್ರು ನಂಗಿದ್ ಬೇಡ. ಸೊ ಮನಸ್ಸಿನಲ್ಲಿ ರಾಗ ದ್ವೇಷ ಯಾವಾಗ್ಲೂ 2 ನಮಗೆ ನಮ್ ಜೀವನನ ನಡೆಸ್ತಾ ಇರುತ್ತದೆ, ಕಂಟ್ರೋಲ್ ಅವರ್ ಲೈಫ್ಸ್. ಐ ವಾಂಟ್ ದಿಸ್, ಐ ಡೋಂಟ್ ವಾಂಟ್ ದಿಸ್, ಐ ವಾಂಟ್ ದಿಸ್, ಐ ಡೋಂಟ್ ವಾಂಟ್ ದಿಸ್, ಕಂಟಿನ್ಯೂಸ್ ಟರ್ಬುಲೆನ್ಸ್ ಒಳಗಡೆ. ನನ್ ಕೆಲ್ಸದಲ್ಲಿ ಏನೋ ಒಂದು ಸ್ಪೆಷಲ್ ಟಾಸ್ಕ್ ಕೊಟ್ರು, ನಂಗಿದ್ ಬೇಡವಾಗಿತ್ತು, ನನ್ಗೆ ಕೊಡ್ತಾರಲ್ಲ, ಹೊರಗಡೆ ಶುರು ಆಯ್ತು ತಳಮಳ. ನಂಗೆ ತುಂಬಾ ಇಷ್ಟ ಇರೋದು ಏನೋ ಒಂದು
ಹ್ಮ್ ತಿಂಡಿ ನನ್ ಮುಂದೆ ತಂದಿಟ್ರು. ತುಂಬಾ ಖುಷಿ ಆಗೋಯ್ತು. ನಂಗೆ ಇಷ್ಟ ಇರೋದು ಸಿಕ್ಬಿಡ್ತಲ್ಲಪ್ಪ. ರಾಗ. ಸೊ ರಾಗ ದ್ವೇಷ ನಮ್ಮ ಮನಸ್ಸಿನಲ್ಲಿ ಎಲ್ಲಿವರೆಗೂ ರಾರಾಜಿಸುತ್ತವೋ, ವೇರ್ ಆಸ್ ಲಾಂಗ್ ಆಸ್ ದ ಕಂಟ್ರೋಲ್ ಅಸ್, ವಿ ಕ್ಯಾನ್ ನೆವರ್ ಬಿ ಫ್ರೀ ಫ್ರಮ್ ಇನ್ನರ್ ಟರ್ಬುಲೆನ್ಸ್. ಮಹಾವಿಷ್ಣು ಅಂದ್ರೆ ಸತ್ವಗುಣ, ಮಹಾವಿಷ್ಣು ಅಂದ್ರೆ ಅವೇರ್ನೆಸ್, ಕಾನ್ಶಿಯಸ್ನೆಸ್ ಅಂತ ಹೇಳ್ಬೋದು. ಸೊ ದರ್ ಇಸ್ ಕಾನ್ಸ್ಟೆಂಟ್ ಬ್ಯಾಟಲ್ ಗೋಯಿಂಗ್ ಆನ್. ಒಂದ್ ಕಡೆ ಐ ಶುಡ್ ಬಿ ಈಕ್ವಾನಿಮಸ್, ನನಗೆ ಸಮಚಿತ್ತ ಇರಬೇಕು, ನಾನು ಸ್ಥಿತಪ್ರಜ್ಞನಾಗಿರ್ಬೇಕು, ಸ್ಥಿತಪ್ರಜ್ಞಳಾಗಿರ್ಬೇಕು ಅಂತ ಒಂದ್ ಕಡೆ ಒಂದು ಆಕಾಂಕ್ಷೆ ಇರುತ್ತೆ. ಇನ್ನೊಂದ್ ಕಡೆ ರಾಗ ದ್ವೇಷ ನನ್ನನ್ನ ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ಸೀಸಾ ತರ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ತೂಗ್ತಾ ಇರುತ್ತೆ, ಕ್ರಿಯೇಟಿಂಗ್ ಸೋ ಮಚ್ ಆಫ್ ಟರ್ಬುಲೆನ್ಸ್. ಒಳಗಡೆ ನನಗೆ ತುಂಬಾ ಹಿಂಸೆ ಆಗ್ತಾ ಇರುತ್ತೆ. ಆವಾಗ ನಾನು ಅಂತೀನಿ, ಲೈಫ್ ಇಸ್ ಸಫರಿಂಗ್ ಐಸ್, ಸೋ ಮಚ್ ಆಫ್ ಕಾನ್ಫ್ಲಿಕ್ಟ್ ಆಲ್ವೇಸ್. ಸೊ ಈ ಒಂದು ಬ್ಯಾಟಲ್ ಪುರಾಣದಲ್ಲಿ ವಿಷ್ಣು ಮತ್ತೆ ಮಧುಕೈಟಭರ ಒಂದು ಮಹಾಯುದ್ಧ ನಡೀತಾ ಇದೆ. ಕೊನೆಗೆ ಮಧುಕೈಟಭರಿಗೆ ಬಹಳ ಸುಸ್ತಾಯ್ತಂತೆ. ಆಗ ಅವ್ರು ಮಹಾವಿಷ್ಣುವಿಗೆ ಹೇಳ್ತಾರೆ, ಮಹಾವಿಷ್ಣುಗೂ ಸುಸ್ತಾಯ್ತು, ಯಾರು ಸೋಲ್ತಾ ಇಲ್ಲ, ಯಾರು ಗೆಲ್ತಾ ಇಲ್ಲ. ಆಗ ಇವರಿಬ್ರು ಕೇಳ್ತಾರೆ ಮಹಾವಿಷ್ಣುವನ್ನ, ಲೆಟ್ ಅಸ್ ಟೇಕ್ ಅ ಬ್ರೇಕ್, ಒಂದ್ ಸ್ವಲ್ಪ ಟೈಮ್ ಪ್ಲೀಸ್, ಸ್ವಲ್ಪ ಸುಸ್ತು ಸುಧಾರಿಸ್ಕೊಂಡು ಮುಂದುವರ್ಸೋಣ ಅಂತ ಹೇಳ್ತಾರೆ. ಆಗ ಮಹಾವಿಷ್ಣು ದೇವಿ ಹತ್ರ ಹೇಳ್ತಾನೆ, ನೀನ್ ಏನ್ ವರ ಕೊಟ್ಬಿಟ್ಟಿದ್ಯಾ ತಾಯಿ, ನೀನು ಅವ್ರ ಇಚ್ಛೆ ಇಲ್ದೆ ಅವ್ರ ಸಾಯಕ್ ಆಗಲ್ಲ ಅಂತ ಅಂದ್ಮೇಲೆ ನಾನು ಎಷ್ಟು ಸಾವಿರಾರು ವರ್ಷ ಯುದ್ಧ ಮಾಡಿದ್ರೆ ಏನ್ ಫಲ ಇದೆ ಅದ್ರಲ್ಲಿ, ಹೇಗ್ ಮಾಡೋದು ಇವಾಗ ನೀನೇ ಹೇಳು ಅಂತ ಹೇಳ್ತಾನೆ. ಆಗ ಮಹಾಮಾಯೆ ಅವಳಂತಾಳೆ, ನೀನ್ ಯೋಚನೆ ಮಾಡ್ಬೇಡಪ್ಪ, ನಾನ್ ಸರ್ವಾಂತರ್ಯಾಮಿ, ಯಾ ದೇವಿ ಸರ್ವಭೂತೇಶು, ನಾವು ಶ್ಲೋಕವನ್ನ ಹೇಳ್ತೀವಿ ದಿನ. ನಾನು ಅವರ ಮನಸ್ಸನ್ನ ಹೊಕ್ತೀನಿ, ಈಗ ಮನಸ್ಸನ್ನ ಹೊಕ್ಬಿಟ್ಟು ಐ ವಿಲ್ ಏನೋ ಒಂದು ಡೆಲ್ಯೂಷನ್ ಭ್ರಮೆ ಕ್ರಿಯೇಟ್ ಮಾಡ್ಬಿಡ್ತೀನಿ, ಒಳಗಡೆ ಸೃಷ್ಟಿ ಮಾಡ್ಬಿಡ್ತೀನಿ ಮನಸ್ಸಿನಲ್ಲಿ. ಆ ಭ್ರಮೆ ಸೃಷ್ಟಿ ಆದಾಗ ನೀನು ಕೆಲವು ರೀತಿಯಲ್ಲಿ ಮಾಡು ಅಂತ ನಿನ್ಗೆ ಗೊತ್ತಾಗತ್ತೆ, ಪ್ರೇರಣೆ ಆಗತ್ತೆ ನಿನ್ಗೆ, ಆ ರೀತಿ ನೀನ್ ಮಾಡು, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಸರಿ, ಮತ್ತೆ ಯುದ್ಧ ಆರಂಭ ಆಗುತ್ತೆ, ಇನ್ನೇನ್ ಶುರು ಆಗ್ಬೇಕು. ಅಷ್ಟರಲ್ಲಿ ಮಹಾವಿಷ್ಣು ಹೇಳ್ತಾನೆ, ನಿಮ್ಮಿಬ್ಬರ ಪ್ರತಾಪವನ್ನ ಕಂಡು ನಿಜವಾಗ್ಲೂ ನಾನು ಬೆರಗಾಗಿದ್ದೀನಿ. ಎಷ್ಟು ಶಕ್ತಿಶಾಲಿಗಳು ನೀವು, ಎಷ್ಟು ಧೈರ್ಯವಂತರು. ಆದ್ರಿಂದ ನಾನು ಮಹಾವಿಷ್ಣು ಆಗಿ ನಿಮ್ಗೆ ಒಂದು ವರವನ್ನ ಕೊಡ್ತಾ ಇದ್ದೀನಿ, ಏನ್ ಬೇಕೋ ಕೇಳ್ಕೊಡಿ ಅಂತ ಹೇಳ್ತಾರೆ. ಆಗ ಇವರಿಬ್ರು ಅಂತಾರೆ, ಒಳಗಡೆ ಮಹಾಮಾಯೆ ಇದ್ದಾಳೆ, ಹೋಗ್ಬಿಟ್ಟಿದ್ದಾಳೆ ಒಳಗೆ ಮನಸ್ಸಿನಲ್ಲಿ. ಅವ್ರಂತಾರೆ, ನೀನು ನಮ್ಗ್ ವರವನ್ನ ಕೊಡ್ತೀಯ? ಇಲ್ಲ ಇಲ್ಲ ಇಲ್ಲ, ನಾವು ಮಹಾಶಕ್ತಿಶಾಲಿಗಳು, ನಾವು ನಿನಗೆ ಒಂದು ವರವನ್ನ ಕೊಡ್ತೀವಿ, ಏನ್ ಬೇಕೋ ಕೇಳ್ಕೊ ಅಂತ ಮಹಾವಿಷ್ಣುಗೆ ಮಧುಕೈಟಭರಿಬ್ರು ಹೇಳ್ತಾರೆ. ಆಗ ಮಹಾವಿಷ್ಣು ಸಿಕ್ಕಿದ್ದೇ ಚಾನ್ಸ್ ಅಂತ ಅವನು ಹೇಳ್ತಾನೆ, ಈಗ ಮತ್ತೆ ಯುದ್ಧ ಶುರು ಮಾಡಿದಾಗ ನೀವಿಬ್ರು ಸಾಯೋದಕ್ಕೆ ಇಚ್ಛೆ ಪಡ್ಬೇಕು, ನನ್ನ ಕೈಯಲ್ಲಿ ನೀವಿಬ್ರು ಮರಣ ಹೊಂದ್ಬೇಕು, ಇಚ್ಛಾ ಮರಣಿಗಳು ನೀವು. ಸೊ ಈಗ ನೀವು ಮನಸ್ಸು ಮಾಡ್ಕೊಂಬಿಡಿ, ನನ್ನ ಕೈಯಲ್ಲಿ ನೀವು ಮರಣ ಹೊಂದ್ತೀರಾ ಅಂತ ನನ್ಗೆ ವರ ಕೊಟ್ಬಿಡಿ ಅಂತ. ಆಗ ತಾಯಿ ಮನಸ್ಸನ್ನ ಬಿಟ್ಟು ಆಚೆ ಬಂದ್ಬಿಡ್ತಾಳೆ. ಆಗ ಅವ್ರಿಗೆ ಗೊತ್ತಾಗತ್ತೆ, ಅಯ್ಯೋ ಏನೋ ಒಂದ್ ಭ್ರಮೆ ಆಗೋಗಿತ್ತಲ್ಲಪ್ಪ ನಮ್ಗೆ, ಈಗ ಏನ್ ಮಾಡಕ್ಕಾಗಲ್ಲ, ಒಪ್ಕೊಂಡ್ಬಿಟ್ಟಿದೀವಿ ಅಂತ ಹೇಳಿ ದೇ ಡೈ ಅಟ್ ದ ಹ್ಯಾಂಡ್ಸ್ ಆಫ್ ವಿಷ್ಣು. ಮುಂದೆ ಯುದ್ಧ ಮಾಡಿದಾಗ ಅವ್ರಿಗೆ ಮರಣ ಸಂಭವಿಸುತ್ತೆ. ಸೊ ಎಷ್ಟೇ ಈ ದೇಹ ಸಾಯ್ಬಾರ್ದು ಅಂತ ಎಷ್ಟೆಷ್ಟು ತರ ವರ ತೆಗೆದುಕೊಂಡ್ರು ಕೂಡ ಯಾವುದೋ ಒಂದ್ ರೀತಿಯಲ್ಲಿ ದೇಹ ಸಾಯುತ್ತೆ. ಯಾಕೆಂದ್ರೆ ಈ ದೇಹಕ್ಕೆ ಹುಟ್ಟುಂಟು ಸಾವುಂಟು, ಆತ್ಮಕ್ಕೆ ಮಾತ್ರ ಹುಟ್ಟು ಇಲ್ಲ, ಸಾವು ಇಲ್ಲ.
ಸೊ ಯಾವಾಗ ಅಹಂಕಾರ, ರಾಗ, ದ್ವೇಷ ಇದರಿಂದ ನನಗೆ ಹಿಂಸೆ ಆಗ್ತಾ ಇದೆ, ಇದನ್ನೆಲ್ಲ ನಾನು ಬಿಟ್ಬಿಟ್ಟು ಸಮಚಿತ್ತದಲ್ಲಿ ಇರಬೇಕು ಅಂದ್ರೆ ನಾನು ರಾಗ ದ್ವೇಷವನ್ನ ಬಿಟ್ಟು ನಿಲ್ಬೇಕು ಅಂತ ಆ ಒಂದು ಇಚ್ಛೆ ನಮ್ಗೆ ಬರ್ಬೇಕು. ಅದಕ್ಕೆ ಇದರಲ್ಲಿ ಇಚ್ಛಾ ಮರಣ ಅಂತ ಹೇಳೋದು. ಸೊ ನಮ್ಗೆ ಅನ್ನಿಸ್ಬೇಕು, ಈ ರಾಗ ದ್ವೇಷದಿಂದ ನನ್ನ ಜೀವನ ನರಕ ಸ್ಥಿತಿಗೆ ಬಂದ್ಬಿಟ್ಟಿದೆ. ಈ ರಾಗ ದ್ವೇಷಗಳನ್ನ ನಾನು ಬಿಟ್ಟು ನಿಂತ್ರೆ, ಸಮಚಿತ್ತದಲ್ಲಿದ್ರೆ, ಇಫ್ ಐ ಲಿವ್ ಆಸ್ ಎ ವಿಟ್ನೆಸ್, ಆಗ ಏನಾಗುತ್ತೆ, ನನ್ನ ಜೀವನ ಪಾವನವಾಗುತ್ತೆ. ಐ ವಿಲ್ ಬಿ ಬಿಯಾಂಡ್ ಸಫರಿಂಗ್, ಐ ವಿಲ್ ಬಿ ಬಿಯಾಂಡ್ ಬರ್ತ್ ಅಂಡ್ ಡೆತ್. ಅದು ಮಧುಕೈಟಭರ ವಧೆ. ಮತ್ತೆ ಹಿರಣ್ಯ ಕಶ್ಯಪಿದು ನಮ್ಗೆ ಗೊತ್ತು. ಹಿರಣ್ಯ ಕಶ್ಯಪು ಏನ್ ಕೇಳ್ಕೊತಾನೆ, ದೊಡ್ಡ ವರ ಕೇಳ್ತಾನೆ, ನನ್ನನ್ನ ಸುರರು ಸಾಯ್ಸಕ್ಕಾಗ್ಬಾರ್ದು, ಅಸುರರು ಸಾಯ್ಸಕ್ಕಾಗ್ಬಾರ್ದು, ಪ್ರಾಣಿಗಳು ಸಾಯ್ಸಕ್ಕಾಗ್ಬಾರ್ದು, ನನ್ನನ್ನ ಕಬ್ಬಿಣದಿಂದ ಲೋಹದಿಂದ ಸಾಯ್ಸಕ್ಕಾಗ್ಬಾರ್ದು, ಮರದಿಂದ ಸಾಯ್ಸಕ್ಕಾಗ್ಬಾರ್ದು, ಕಲ್ಲಿನಿಂದ ಸಾಯಿಸೋದಕ್ಕಾಗ್ಬಾರ್ದು, ನನ್ನನ್ನ ಒಳಗಡೆ ಸಾಯಿಸ್ಬಾರ್ದು, ಹೊರಗಡೆ ಸಾಯಿಸ್ಬಾರ್ದು, ಆಕಾಶದಲ್ಲಿ ಸಾಯಿಸ್ಬಾರ್ದು, ಭೂಮಿಯ ಮೇಲೆ ಸಾಯಿಸ್ಬಾರ್ದು, ಹಗಲಲ್ಲಿ ಸಾಯಿಸ್ಬಾರ್ದು, ರಾತ್ರಿಯಲ್ಲಿ ಸಾಯಿಸ್ಬಾರ್ದು, ಏನೇನೆಲ್ಲಾ ಕಂಡೀಷನ್ಸ್ ಹಾಕಕ್ಕಾಗತ್ತೋ ಎಲ್ಲ ಅವನು ತೋಚಿದೆಲ್ಲ ಹಾಕ್ತಾನೆ. ಕೊನೆಗೆ ಅವನ ವಧೆ ಹೇಗಾಗತ್ತೆ, ಉಗುರಿನಿಂದ ಆಗತ್ತೆ. ಅದು ಕಲ್ಲು ಅಲ್ಲ, ಮರನೂ ಅಲ್ಲ, ಲೋಹನೂ ಅಲ್ಲ, ಮಹಾವಿಷ್ಣುವಿನ ತೊಡೆಯ ಮೇಲಾಗತ್ತೆ. ಅದು ಆಕಾಶನೂ ಅಲ್ಲ, ಅದು ಭೂಮಿನೂ ಅಲ್ಲ, ಅದು ಹೊಸಲಿನ ಮೇಲೆ, ಅದು ಒಳಗೂ ಅಲ್ಲ, ಅದು ಹೊರಗೂ ಅಲ್ಲ. ಅವನು ಮನುಷ್ಯನೂ ಅಲ್ಲ, ಅವನು ಅಸುರನೂ ಅಲ್ಲ, ಅವನು ಸುರಾನೂ ಅಲ್ಲ, ಅವನು ನರನೂ ಅಲ್ಲ, ಅವನು ನರಸಿಂಹ. ಹಗ್ಲು ಅಲ್ಲ, ರಾತ್ರಿನೂ ಅಲ್ಲ, ಇಟ್ ಇಸ್ ಟ್ವೈಲೈಟ್. ಸೊ ಹಾಗೆ ಇಟ್ ಇಸ್ ಆಲ್ವೇಸ್ ಪಾಸಿಬಲ್ ಟು ಫೈಂಡ್ ಅ ಲೂಪ್ ಹೋಲ್. ಅಮೃತತ್ವ ದೇಹದಿಂದ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಭಸ್ಮಾಸುರನ ಕಥೆ ನಮ್ಗೆ ಗೊತ್ತು. ಶಿವ ಕೊಡ್ತಾನೆ ವರ ಅವನಿಗೆ, ನನ್ ಬಲಗೈ ಯಾರ ಮೇಲೆ ಇಡ್ತೀನೋ ಅವರು ಭಸ್ಮವಾಗಿ ಹೋಗ್ಬೇಕು. ಶಿವನನ್ನೇ ಭಸ್ಮ ಮಾಡೋದಕ್ಕೆ ಹೋಗ್ತಾ ಇರ್ತಾನೆ. ಆಗ ವಿಷ್ಣು ಮೋಹಿನಿ ರೂಪದಲ್ಲಿ ಬಂದು, ಅದರಲ್ಲಿ 2-3 ವರ್ಷನ್ಸ್ ಇದೆ. ಮೋಹಿನಿ ರೂಪದಲ್ಲಿ ಬಂದು ನಿಲ್ತಾಳೆ. ಬಂದು ನಿಂತಾಗ ಅವಳ ಸೌಂದರ್ಯವನ್ನ ನೋಡಿ ಅವನು ಹೇಳ್ತಾನಂತೆ, ನಾನ್ ನಿನ್ನ ಮದ್ವೆ ಆಗ್ತೀನಿ, ನೀನ್ ಇಲ್ಲ ಅನ್ಬೇಡ. ಅವಳಂತಾಳೆ, ಅಯ್ಯೋ ನೀನ್ ಅಸುರ, ನಿನ್ನನ್ ಹೇಗ್ ನಂಬೋದು? ಅಸುರರು ಇವತ್ತು ಒಬ್ರನ್ ಮದ್ವೆ ಆಗ್ತಾರೆ, ನಾಳೆ ಇನ್ನೊಬ್ರನ್ ಮದ್ವೆ ಆಗ್ತಾರೆ, ನಾಡಿದ್ದು ಇನ್ನೊಬ್ರನ್ ಮದ್ವೆ ಆಗ್ತಾರೆ, ನನ್ ಗತಿ ನಿನ್ನನ್ ಮಾಡ್ಕೊಂಡ್ರೆ. ಇಲ್ಲ ನಾನು ನಿನ್ನೊಬ್ಳನ್ನೇ ಮದ್ವೆ ಆಗೋದು, ನಾನ್ ಹೇಗ್ ನಂಬಕ್ಕಾಗತ್ತೆ? ಐ ಸ್ವೇರ್, ನನ್ನ ಮೇಲೆ ಆಣೆ ಅಂತ ಕೈಯನ್ನ ತಲೆ ಮೇಲಿಟ್ಟು ಭಸ್ಮ ಆಗೋಗ್ತಾನೆ. ಅದು 1 ವರ್ಷನು. ಇನ್ನೊಂದು ವರ್ಷನು ದೇರ್ ಇಸ್ ಅ ಡಾನ್ಸಿಂಗ್ ಕಾಂಟೆಸ್ಟ್. ಮೋಹಿನಿ ಅಂತಾಳೆ, ನಾನ್ ಹೇಗೆ ನರ್ತನ ಮಾಡ್ತೀನೋ ಆ ಎಲ್ಲ ಸ್ಟೆಪ್ಸ್ ಅನ್ನು ಇನ್ನೊಬ್ರು ಯಾರು ರಿಪೀಟ್ ಮಾಡ್ತಾರೋ ಅವರನ್ನೇ ನಾನು ಮದ್ವೆ ಆಗೋದು. ಸೊ ಇಬ್ರಿಗೂ ಡಾನ್ಸಿಂಗ್ ಕಾಂಟೆಸ್ಟ್ ಶುರು ಆಗತ್ತೆ. ಅವನು ನೃತ್ಯದಲ್ಲಿ ಮಗ್ನನಾದಾಗ ಅವಳು ಇದೊಂದು ಸ್ಟೆಪ್ ಮಾಡ್ತಾಳೆ, ಅವನ ತಲೆ ಮೇಲೆ ಕೈ ಇಟ್ಕೊಂಡು ಭಸ್ಮ ಆಗೋಗ್ತಾನೆ. ಅದು 2ನೇ ವರ್ಷನ್. 3ನೇ ವರ್ಷನ ಅವಳು ಹೇಳ್ತಾಳೆ, ನೀನು ನದಿಯಲ್ಲಿ ಸ್ನಾನ ಮಾಡಿ ಪವಿತ್ರನಾಗಿ ಬಾ, ನಾನು ನಿನ್ನನ್ನ ಮದ್ವೆ ಆಗ್ತೀನಿ. ಚೆನ್ನಾಗಿ ಎಲ್ಲೂ ಒಂದು ಚೂರು ಕೊಳೆ ಉಳ್ಕೋಬಾರ್ದು, ಅಷ್ಟು ಕ್ಲೀನ್ ಆಗಿ ಬರ್ಬೇಕು. ಸರಿ, ಅವನು ಹೋಗಿ ನದಿಯಲ್ಲಿ ಸ್ನಾನ ಮಾಡ್ಬೇಕಾದ್ರೆ ತಲೆಯನ್ನೆಲ್ಲ ಕೇಶ ರಾಶಿ ಚೆನ್ನಾಗಿ ಉಜ್ಜಬೇಕು ಅಂತ ಕೈಯನ್ನ ಹಿಂಗ್ ಹಾಕೋತಾನೆ, ಭಸ್ಮನಾಗ್ತಾನೆ. ಸೊ ಈ 3ರಲ್ಲೂ ನಾವ್ ಏನನ್ನ ತಿಳ್ಕೊಂಡಿದೀವಿ? ಅಸುರ ಅನ್ನೋನ್ ಏನ್ ಮಾಡ್ತಾನೆ, ದೇಹದಲ್ಲಿ ಅಮೃತತ್ವವನ್ನ ಯಾರ್ಯಾರು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೋ ದೇಹದ ಮೂಲಕ, ಅವರೆಲ್ಲರೂ ಅಸುರರೇ. ಇವತ್ತು ಇಂದಿನ ಜಗತ್ನಲ್ಲಿ ಯಾರ್ಯಾರು ಈ ರೀತಿ ಅಮೃತತ್ವಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೋ ಎಲ್ಲರೂ ಅಸುರ ಜಾತಿಗೆ ಸೇರಿದವರು ಅಂತ ಒಂದು ಕ್ಲಾಸಿಫಿಕೇಶನ್ ಕೂಡ ನಾವು ಓಲ್ಡ್ ಆಗಿ ಕ್ಲಾಸಿಫೈ ಮಾಡೋದಿದ್ರೆ.
ಆದ್ರೆ ದೇಹದ ಮೂಲಕ ಅಮೃತತ್ವ ಸಾಧ್ಯ ಇಲ್ಲ ಅಂತ ಪುರಾಣಗಳು ಮತ್ತೆ 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 ನಮ್ಮ ಮುಂದೆ ಇಟ್ಟಿವೆ. ನಮ್ಮ ದಿನನಿತ್ಯ ಜೀವನದಲ್ಲಿ ಹೇಗೆ ನಾವು ಟ್ರೈ ಮಾಡ್ತೀವಿ, ಪ್ರಯತ್ನ ಪಡ್ತಾ ಇರ್ತೀವಿ ಅಮೃತತ್ವಕ್ಕೆ. ನನ್ನ ಹೆಸರು ಅಮರವಾಗ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲೋ ಹೋಗಿ ಒಂದು ಡೊನೇಷನ್ ಕೊಟ್ರೆ ಅಲ್ಲಿ ನನ್ನ ಹೆಸರನ್ನ ಪೇಂಟ್ ಮಾಡ್ಬೇಕು. ಆ ಬಾಗ್ಲ ಮೇಲೆ ಪೇಂಟ್ ಮಾಡಿ, ಒಂದು ಟ್ಯೂಬ್ ಲೈಟ್ ನಾನು ಡೊನೇಟ್ ಮಾಡಿದ್ರೆ ಆ ಟ್ಯೂಬ್ ಲೈಟ್ ಮೇಲೆ ನನ್ನ ಹೆಸರನ್ನ ಪೇಂಟ್ ಮಾಡಿ. ಇಷ್ಟು ದೊಡ್ಡ ಹೆಸರಿದ್ರೆ ಏನಾದ್ರು ನನಗೆ ರುಕ್ಮಿಣಿ, ಕಾಮಿನಿ, ಬ್ರಹ್ಮೋತ್ರಿ, ಕಾಮಯತ್ರಿ ಅಂತ ಏನಾದ್ರು ಒಂದು ದೊಡ್ಡ ಹೆಸರಿದ್ಬಿಟ್ರೆ ಅದನ್ನ ಪೇಂಟ್ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಅಲ್ಲಿ ಬೆಳಕೆ ಬರೋದಿಲ್ಲ ಟ್ಯೂಬ್ ಲೈಟ್ ಇಂದ ಆಚೆ. ಅದು ಕೊಟ್ಟಿದ್ದ ಉದ್ದೇಶನೇ ಇಲ್ಲ. ನನ್ನ ಹೆಸರು ನಾನು ಎಲ್ಲೆಲ್ಲಿ ಏನೇನ್ ಕೊಡ್ತೀನೋ ಅದೆಲ್ಲವೂ ದಾಖಲೆ ಆಗ್ಬೇಕು. ಅದ್ ಬರೀ ನನಗ್ ಗೊತ್ತಿರೋದಲ್ಲ, ಪ್ರಪಂಚಕ್ಕೆಲ್ಲ ಗೊತ್ತಾಗ್ಬೇಕು. ಯಾರ್ಯಾರು ಅಲ್ಲಿ ಬಂದ್ರೆ ಅದನ್ನ ಓದ್ಬೇಕು. ಅದು ಒಂದು ರೀತಿ ಅಮೃತತ್ವಕ್ಕೆ ಎಫರ್ಟ್ ಮಾಡೋದು, ಪ್ರಯತ್ನ ಪಡೋದು. ಈ ದೇಹ ಹೋಗುತ್ತೆ, ದೇಹ ಹೋದ್ಮೇಲೆ ಹೆಸರು ಉಳಿಯುತ್ತೆ, ಕೀರ್ತಿ ಉಳಿಯುತ್ತೆ. ಏನೇನೆಲ್ಲ ನಾನು ಐ ಡು ಗ್ರೇಟ್ ಡೀಡ್ಸ್, ಅದ್ರ ಮೂಲಕ ಲೋಕ ಕಲ್ಯಾಣ ಆಗ್ಬೋದು, ದಟ್ ಇಸ್ ವೆರಿ ಗುಡ್. ಏನೇನ್ ಮಾಡ್ತೀನೋ ಅದು ನನ್ನ ಕೀರ್ತಿ ಉಳ್ಕೊಳ್ಳಿ ಅಂತ, ನೇಮ್ ಅಂಡ್ ಫೇಮ್. ಮತ್ತೆ ಇದೆಲ್ಲ ಯಾವುದು ನಮ್ಮಿಂದ ಸಾಧ್ಯ ಇಲ್ಲ. ಮದ್ವೆ ಮಾಡ್ಕೊಂಡು ನನ್ನ ಹೆಸರು ನನ್ನ ಮಕ್ಕಳು ಏನು, ದೇ ಆರ್ ಮೈ ಓನ್ ಫಾರ್ಮ್. ನನ್ನ ಜೀನ್ಸ್ ಅವ್ರ ಮೂಲಕ ಹರಿಯುತ್ತೆ. ನೀವು ನಿಮ್ ಮಗ ನಿಮ್ ತರಾನೇ ಇದಾರಪ್ಪ, ನಿಮ್ ತರಾನೇ ಇದ್ದಾನೆ, ನಿನ್ ಮಗಳು ಸಾಕ್ಷಾತ್ ನಿಮ್ ತರಾನೇ ಕಾಣಿಸ್ತಾಳೆ. ಸೊ ವಿ ಫೀಲ್ ವೆರಿ ಹ್ಯಾಪಿ. ನಾನು ಹೋಗ್ತೀನಿ, ಆದ್ರೆ ನನ್ನ ಮಗನ ಮೂಲಕ, ನನ್ನ ಮಗಳ ಮೂಲಕ, ನನ್ನ ಮೊಮ್ಮಗನ ಮೂಲಕ, ನನ್ನ ಮೊಮ್ಮಗಳ ಮೂಲಕ ಐ ವಿಲ್ ಕಂಟಿನ್ಯೂ ಟು ಲಿವ್. ಮೈ ನೇಮ್ ವಿಲ್ ಕಂಟಿನ್ಯೂ ಟು ಲಿವ್. ಪೀಪಲ್ ವಿಲ್ ರಿಮೆಂಬರ್ ಮೀ. ಸೊ ಥ್ರೂ ಪ್ರೋಜೆನಿ, ನಮ್ಮ ವಂಶದ ಮೂಲಕ, ವಂಶವನ್ನ ಉದ್ಧಾರ ಮಾಡೋದ್ರ ಮೂಲಕ, ಬೆಳೆಸೋದ್ರ ಮೂಲಕ ಅಲ್ಲಾದ್ರೂ ನನಗೆ ಅಮೃತತ್ವ ಸಿಕ್ಲಿ ಅನ್ನೋದು. ದೀಸ್ ಆರ್ ಸಮ್ ಎಫರ್ಟ್ಸ್ ದಿನನಿತ್ಯ ಜೀವನದಲ್ಲಿ ನಡೆಯುವಂಥದ್ದು. ಈ ಎಲ್ಲವೂ ನಡ್ಕೊಂಡು ಹೋಗೋದು ಜೀವನದಲ್ಲಿ ದೇರ್ ಆರ್ ಟೂ ಮೇನ್ ಫೋರ್ಸಸ್, ಮೋಟಿವೇಟಿಂಗ್ ಫೋರ್ಸಸ್. ಎರಡು ಶಕ್ತಿಗಳು ನಮ್ಮ ಅಂತರಂಗದಲ್ಲಿ ಇರುವಂತಹ ಎರಡು ಶಕ್ತಿಗಳು ಇವೆ ಅಂತ. ಯಾವುದು ಇವೆರಡು? ಒಂದು ಪ್ರೇಮ, ಒಂದು ಭೀತಿ ಅಥವಾ ಭಯ. ಏನನ್ನ ನಾವು ಮಾಡಿದ್ರು ಇಲ್ಲ ಒಲವಿಂದ ಮಾಡ್ತೀವಿ, ಇಲ್ಲ ಭಯದಿಂದ ಮಾಡ್ತೀವಿ. ದೇವರ ಪೂಜೆ ಮಾಡೋದು ಕೂಡ ಯಾರೋ ಹೇಳ್ತಾರೆ, ನಾನು ಮನೆ ದೇವರನ್ನ ಪೂಜೆ ಮಾಡೋದಕ್ಕೆ ವರ್ಷಕ್ಕೆ ಒಂದ್ಸಲನಾದ್ರೂ ಹೋಗ್ತೀನಿ. ತುಂಬಾ ಒಳ್ಳೇದು, ಎಷ್ಟೊಂದು ಭಕ್ತಿ ನಿಮ್ಗೆ ಅಂತ ನಾವೇನಾದ್ರೂ ಹೇಳಿದ್ರೆ, ಭಕ್ತಿ ಇರ್ಲಿ ಮೇಡಮ್, ಭಕ್ತಿ ಎಲ್ಲ ಹೋಗ್ ಬರ್ಲಿಲ್ಲ ಅಂದ್ರೆ ನಮ್ ಮನೆ ದೇವರು ಶಾಪ ಹಾಕ್ಬಿಡ್ತಾನೆ. ತುಂಬಾ ಕೆಟ್ಟದಾಗ್ಬಿಡುತ್ತೆ ನಮ್ಗೆ. ಹೋಗ್ಲೇಬೇಕು ವರ್ಷಕ್ಕೊಂದ್ಸಲ. ಅಲ್ಲಿ ಏನಾಗ್ತಾ ಇದೆ, ಮೋಟಿವೇಟಿಂಗ್ ಫೋರ್ಸ್ ಭಕ್ತಿನೂ ಇದೆ, ಭಕ್ತಿ ಜೊತೆಗೆ ಇನ್ನೂ ಹೆಚ್ಚಾಗಿ ಭಯ ಇದೆ. ಅಥವಾ ನಾವು ಮೀರಾಬಾಯಿ ಅಂತವ್ರ ಹತ್ರ ಅಂತವ್ರ ದಿಕ್ಕಿನಲ್ಲಿ ನಾವು ನೋಡಿದ್ರೆ ಅವರು ಬರೀ ಪ್ರೇಮದಿಂದ ಭಗವಂತನ ಜೊತೆಯಲ್ಲಿ ಸಂಬಂಧವನ್ನ ಬೆಳೆಸ್ಕೊಂಡಿದ್ರು. ಒಂದು ಕ್ಷಣನೂ ನನ್ನ ಕೃಷ್ಣನನ್ನು ಬಿಟ್ಟು ನನಗಿರೋದಕ್ಕೆ ಸಾಧ್ಯ ಇಲ್ಲ, ಒಂದು ಕ್ಷಣನೂ ನನ್ನ ಕೃಷ್ಣನ್ನ ನಾನು ನೆನೆಸ್ಕೊಳ್ದೆ ಇರೋದಕ್ಕೆ ಆಗೋದೇ ಇಲ್ಲ. ಕೃಷ್ಣನ ನೆನೆಸ್ಕೊಳ್ಳೋದೇ ನನಗೆ ಉಸಿರಾಟ, ನನ್ನ ಪ್ರಾಣ ಕೃಷ್ಣ. ಸೊ ಅವರು ದೇವರ ಜೊತೆ ಬೆಳೆಸ್ಕೊಡುವಂತ ಸಂಬಂಧ ಒಲವಿನಿಂದ ಬೆಳೆಸ್ಕೊಳ್ತಾ ಇದ್ದಾರೆ. ಸೊ ಎವ್ರಿಥಿಂಗ್ ದಟ್ ವಿ ಡೂ, ಇದರ್ ದ ಮೋಟಿವೇಶನ್ ಇಸ್ ಲವ್ ಆರ್ ದ ಮೋಟಿವೇಶನ್ ಇಸ್ ಫಿಯರ್. ಎರಡೂ ಕೂಡ ಬಹಳ ಪವರ್ಫುಲ್ ಸೋರ್ಸಸ್. ದೇ ಆರ್ ವೆರಿ ಪವರ್ಫುಲ್ ಫೋರ್ಸಸ್. ಎರಡಕ್ಕೂ ಶಕ್ತಿ ಜೋರಾಗಿದೆ, ಇದಕ್ಕೂ ಜೋರಾಗಿದೆ, ಅದಕ್ಕೂ ಜೋರಾಗಿದೆ. ಆದ್ರೆ ಅನ್ಕಂಡೀಷನಲ್ ಲವ್ ಫೈನಲಿ ವಿನ್ಸ್ ಅಂತ ನಾವು ಕೇಳ್ತಾ ಇರ್ತೀವಿ.
ಇದನ್ನ ಒಂದ್ ಸ್ವಲ್ಪ ನೋಡೋದಿದ್ರೆ ಮಾರ್ಕಂಡೇಯನ ಕತೆ. ಇಲ್ಲಿ ಯಾವ ಒಂದು ಮಾಡೆಲ್ ಅನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಅಂದ್ರೆ ಚಿರಂಜೀವಿ ಅನ್ನೋ ಒಂದು ಮಾಡೆಲ್ ಪುರಾಣ ನಮ್ಮ ಮುಂದೆ ಇಡುತ್ತೆ. ಇಷ್ಟೊಂದ್ ಜನ ಚಿರಂಜೀವಿಗಳಿದ್ದಾರೆ. ಅವತ್ತಿನಿಂದ ಇವತ್ತಿನವರೆಗೂ ಹಿಮಾಲಯದಲ್ಲಿ ಅವರು ತಪಸ್ಸನ್ನ ಮಾಡ್ತಾ ಇದ್ದಾರೆ ಅಥವಾ ಲೋಕ ಸಂಚಾರ ಮಾಡ್ತಾ ಇರ್ತಾರೆ. ಭಕ್ತರಿಗೆ ಸದಾ ಕಾಲ ಆಶೀರ್ವಾದವನ್ನ ಹರಿಸ್ತಾ ಇರ್ತಾರೆ, ಶಕ್ತಿಯನ್ನ ಹರಿಸ್ತಾ ಇರ್ತಾರೆ, ಒಳಿತನ್ನ ಮಾಡ್ತಾ ಇರ್ತಾರೆ ಜನತೆಗೆ ಅಂತ ಓದ್ತೀವಿ. ಮಾರ್ಕಂಡೇಯ ಅನ್ನೋನು ಕೂಡ ಅವನು ಒಬ್ಬ ಚಿರಂಜೀವಿ. ಅವನ ಕಥೆ ನಮ್ಗೆಲ್ರಿಗೂ ಗೊತ್ತೇ ಇದೆ. ಮಾರ್ಕಂಡ ಅಂತ ಅವ್ರ ತಂದೆ ಹೆಸರು, ಮೃಕಂಡು ಅಂತ. ಅವನ ತಾಯಿ ತಂದೆಗೆ ಮಕ್ಕಳಿರ್ಲಿಲ್ಲ. ಆಗ ಅವರು ಶಿವನಿಗೆ ತುಂಬಾ ಪ್ರಾರ್ಥನೆ ಮಾಡಿ ತಪಸ್ಸನ್ನ ಮಾಡಿ ಶಿವ ಅವ್ರಿಗೆ ಒಂದು ಚಾಯ್ಸ್ ಕೊಡ್ತಾನೆ. ಯು ಕ್ಯಾನ್ ಹ್ಯಾವ್ ಅ ಲಾಂಗ್ ಲಿವ್ ಡಲ್ ವಿಟೆಡ್ ಸನ್. ಒಬ್ಬ ಪೆದ್ದನಾದಂತ ಮಗ, ಆದ್ರೆ ಅವನ ಆಯಸ್ಸು ಬಹಳ ಲಂಬವಾಗಿರುತ್ತೆ, ದೀರ್ಘಕಾಲ ಇರ್ತಾನೆ ಅವನು. ಇಲ್ದೆ ಹೋದ್ರೆ ಗುಣವಂತನಾದಂತ ಸಾತ್ವಿಕ ಒಬ್ಬ ಕಂದ, ಅವನು ಬರೀ 16 ವರ್ಷ ಇರ್ತಾನೆ. ಯಾವ್ದು ಬೇಕು ನಿಮ್ಗೆ? ಸರಿ, ನಾವು ಯಾರು ಗುಣವಂತನೋ ಅಂತ ಒಂದು ಮಗು ನಮ್ಗೆ ಹುಟ್ಲಿ ಅಂತ ಹೇಳ್ತಾರೆ. ಸರಿ, ಮಾರ್ಕಂಡೇಯ ಹುಟ್ತಾನೆ. ಹುಟ್ಟಿದ್ಮೇಲೆ ತುಂಬಾ ಸಂತೋಷವಾಗಿರ್ತಾರೆ ತಂದೆ ತಾಯಿ ಮಗನ ಜೊತೆಯಲ್ಲಿ. ಅವನು ದೊಡ್ಡ ಶಿವನ ಭಕ್ತ ಆಗಿರ್ತಾನೆ, ಸದಾ ಶಿವನ ಪೂಜೆಯನ್ನ ಮಾಡ್ತಿರ್ತಾನೆ. ತಂದೆ ತಾಯಿ ಜೊತೆ ತುಂಬಾ ಪ್ರೀತಿಯಿಂದ ಗೌರವದಿಂದ ನಡ್ಕೊಳ್ತಾ ಇರ್ತಾನೆ. ಆದ್ರೆ ಬರ್ತಾ ಬರ್ತಾ ಮೊದ್ಲು 16 ವರ್ಷ ಇನ್ನು ತುಂಬಾ ದೂರ ಇದೆ, ಪರವಾಗಿಲ್ಲ, ವಿ ಡೋಂಟ್ ಹ್ಯಾವ್ ಟು ವರಿ ಅಂತ ಎಲ್ಲೋ ಒಂದು ಹಿಂದಕ್ಕೆ ಹೊರಟೋಗುತ್ತೆ, ಹಿನ್ನೆಲೆಗೆ ಹೊರಟೋಗುತ್ತೆ ಮನಸ್ಸಿನಲ್ಲಿ. 14 ವರ್ಷ ಆಯ್ತು, 15 ವರ್ಷ ಆಯ್ತು, ಹೆದರಿಕೆ ಶುರು ಆಯ್ತು. ನಮ್ಮ ಮಗ ಇನ್ನೇನ್ ಇನ್ನೊಂದ್ ವರ್ಷಕ್ಕೆ ಹೋಗ್ಬಿಡ್ತಾನಲ್ಲ. ಸರಿ, ಅವ್ರು ಯಾವಾಗ್ಲೂ ಮೊರೆ ಹಾಕೊಂಡಿರೋದು ನೋಡ್ಬಿಟ್ಟು ಮಾರ್ಕಂಡೇಯ ಕೇಳ್ತಾನೆ, ಅಪ್ಪ ಅಮ್ಮ ಯಾಕೆ ನೀವು ತುಂಬಾ ಒಂಥರ ಬೇಸರದಿಂದ ಇರ್ತಿರಲ್ಲ ಈ ನಡುವೆ, ಏನಾಯ್ತು? ಆಗ ಇಷ್ಟ ಇಲ್ದೇನು ಅವರು ಹಂಚ್ಕೊಳ್ತಾರೆ ಅವನ ಜೊತೆಯಲ್ಲಿ, ನೋಡಪ್ಪ ಈ ರೀತಿ ವರ ಕೊಟ್ಟಿದ್ದಾನೆ ಶಿವ, ನಿನ್ಗಿನ್ ಒಂದೇ ವರ್ಷ ಆಯಸ್ಸಿರೋದು ಮಗು ಅಂತ. ಆಗ ಅವನ್ ಹೇಳ್ತಾನೆ, ನೀವ್ ಯಾಕೆ ಯೋಚನೆ ಮಾಡ್ತೀರಾ, ನಾನು ಏನೋ ಮಾಡ್ತೀನಿ, ನಾನು ಶಿವನ ಹತ್ರ ವರ ಕೇಳ್ಕೊಳ್ತೀನಿ, ನಾನ್ ಚಿರಂಜೀವಿ ಆಗ್ತೀನಿ, ನೀವ್ ಯೋಚನೆ ಮಾಡ್ಬೇಡಿ ಅಂತ ಹೇಳಿ ಒಂದೇ ಸಮ ಶಿವನ ಆರಾಧನೆ ಹೆಚ್ಚು ಮಾಡ್ಕೊಳ್ತಾನೆ. ಒಂದು ಮಹಾಮೃತ್ಯುಂಜಯ ಮಂತ್ರ ಇವನೇ ರಚನೆ ಮಾಡ್ದ ಅಂತ ಪುರಾಣಗಳಲ್ಲಿ ಇದೆ ಅದು. ಆದ್ರೆ ಋಗ್ವೇದದಲ್ಲಿ ಕೂಡ ಈ ಮಂತ್ರ ಬರುತ್ತೆ. ಇದು ವಶಿಷ್ಠರು ರಚಿಸಿದಂತಹ ಮಂತ್ರ ಅಂತ ಅದನ್ನ ಕೂಡ ಹೇಳ್ತಾರೆ. ಸೊ ಇವನು ಒಟ್ನಲ್ಲಿ ಮಾರ್ಕಂಡೇಯ ಮಹಾಮೃತ್ಯುಂಜಯ ಮಂತ್ರದ ಜಪವನ್ನ ಮಾಡಕ್ ಶುರು ಮಾಡ್ತಾನೆ. ಏನದು ಮಹಾಮೃತ್ಯುಂಜಯ ಮಂತ್ರ? ಇಲ್ಲಿ ಬರುತ್ತೆ, ನಮ್ಮೆಲ್ರಿಗೂ ಕೂಡ ಬಾಯ್ಪಾಠ ಆಗಿರುತ್ತೆ ಇದು. ಎಲ್ಲರೂ ಜೊತೆಯಲ್ಲಿ ಹೇಳೋಣ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಅಂದ್ರೆ ತ್ರಯಂಬಕಂ, 3 ಕಣ್ಣು ಇರುವಂತಹ ಶಿವನನ್ನ ನಾನು ಯಜಾಮಹೆ ಪೂಜಿಸ್ತಾ ಇದ್ದೀನಿ. ಸುಗಂಧಿಂ ಅಂದ್ರೆ ಒಂದು ಸುಗಂಧ ಅಂತ ಕೂಡ ಹೇಳ್ಬೋದು, ಅಥವಾ ಆಧ್ಯಾತ್ಮದ ತಿರುಳು, ಎಸೆನ್ಸ್ ಆಫ್ ಸ್ಪಿರಿಚುಯಾಲಿಟಿ, ಆತ್ಮತತ್ವದ ಪ್ರತಿರೂಪ ಅವನು. ಪುಷ್ಟಿವರ್ಧನಂ, ಎಲ್ಲರಿಗೂ ಅವನೇ ತುಷ್ಟಿ ಪುಷ್ಟಿಯನ್ನ ಕೊಟ್ಟು ಬೆಳೆಸ್ತಾ ಇರೋನು. ಅವನನ್ನ ನಾನು ಪೂಜಿಸ್ತಾ ಇದ್ದೀವಿ, ನಾವೆಲ್ಲ ಪೂಜಿಸ್ತಾ ಇದ್ದೀವಿ. ಏನಂತ ಕೇಳ್ಕೊತಾ ಇದೀವಿ, ಏನ್ ಪ್ರಾರ್ಥನೆ ಮಾಡ್ತಾ ಇದೀವಿ? ಉರ್ವಾರು ಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾ ಅಮೃತಾತ್. ಅಂದ್ರೆ ಒಂದು ಹಣ್ಣಾದ ಸೌತೆಕಾಯಿ
ಹೇಗೆ ಬಳ್ಳಿಯಿಂದ ಹಣ್ಣಾದ ಸೌತೆಕಾಯಿ ಸುಲಭವಾಗಿ ಕೆಳಗೆ ತನ್ನಷ್ಟಕ್ಕೆ ತಾನೇ ಬಿದ್ದು ಹೋಗುತ್ತೋ, ಆ ರೀತಿಯಲ್ಲಿ ನಮ್ಮನ್ನ ಸಾವಿನಿಂದ ಕಷ್ಟವಿಲ್ಲದೆ ಅವನು ಬಿಡುಗಡೆ ಮಾಡ್ಲಿ. ಇಲ್ಲಿ ಒಂದು ಲೆವೆಲ್ ರೂಢಾರ್ಥ ನಾವು ನೋಡಿದ್ರೆ ಅನಾಯಾಸ ಮರಣಂ ಕೇಳ್ಕೊತಾ ಇದೀವೇನೋ ಅಂತ ಅನ್ಕೋಬೇಕು ಯಾರಾದ್ರೂ ಮೊದಲು ಈ ಪ್ರಾರ್ಥನೆಯನ್ನ ಸುಮ್ನೆ ಸೂಪರ್ಫಿಷಿಯಲ್ ಲೆವೆಲ್ ಅಲ್ಲಿ ನೋಡಿದ್ರೆ, ನಿರಾಯಾಸ ಮರಣಂ, ನನ್ಗೆ ಯಾವ ರೀತಿನೂ ತೊಂದರೆ ಆಗದೆ ಇರೋ ಹಂಗೆ ಈ ದೇಹದಿಂದ ಬೇರ್ಪಡಿಸಿ ಕರ್ಕೊಂಡ್ ಬಿಡಪ್ಪ. ನಾನು ಯಾರ ಕೈಗೂ ಸಿಕ್ಕಾಕೊಳ್ಬಾರ್ದು, ನಾನು ಹಾಸಿಗೆಯನ್ನ ಹಿಡಿಬಾರ್ದು, ನಾನು ಒಳ್ಳೆ ಆರೋಗ್ಯವಂತನಾಗಿ ಅಥವಾ ವಂತಳಾಗಿ ಕಟ್ಮುಟ್ಟಾಗಿ ಓಡಾಡ್ಕೊಂಡು ನನ್ನ ಕೆಲಸವನ್ನ ನಾನೇ ಮಾಡ್ಕೊಳ್ತಾ ನನ್ನ ದೇಹ ಮನಸ್ಸು ಬುದ್ಧಿಯ ಮೇಲೆ ನನಗೆ ನಿಯಂತ್ರಣ ಇರೋ ಅಂತ ಸಮಯದಲ್ಲೇ ನನ್ನನ್ನ ಸುಲಭವಾಗಿ ಯಾವ ಕಾಯಿಲೆನೂ ಕೊಡದೆ ಪುಣ್ಯದ ಮರಣ ಅಂತ ಹೇಳ್ತೀವಿ. ಸುಮ್ಮನೆ ಹಾಗೆ ಒಂದು ಸೌತೆಕಾಯಿ ಕೆಳಗೆ ಬಿದ್ದಂಗೆ ಅಷ್ಟು ಸುಲಭವಾಗಿ ನನ್ನನ್ನ ಕಳಚಿಸ್ಕೊಂಡ್ಬಿಡು, ದೇಹದಿಂದ ಕರ್ಕೊಂಡು ಹೊಟ್ಟೋಗು ಅಂತ ಹೇಳ್ಬೋದು. ಇದು ಮೇಲರ್ಥ. ಮತ್ತೆ ಇನ್ನೊಂದು ಸ್ವಲ್ಪ ಒಳಗಡೆ ನೋಡಿದ್ರೆ ಅಮೃತಾತ್ ಅಂತ ಕೂಡ ಇದೆ, ಇಮ್ಮಾರ್ಟಾಲಿಟಿ. ದೇಹದಿಂದ ಕಳ್ಸ್ಕೊಂಡ್ಬಿಟ್ರೆ ಅದು ಹೇಗೆ ಅಮೃತತ್ವಕ್ಕೆ ಬರುತ್ತೆ ಅಂತ ನಾವು ಇನ್ನೊಂದು ಸ್ವಲ್ಪ ಒಳಗಡೆ ನೋಡಿದ್ರೆ, ಉರ್ವಾರು ಕಮಿವ ಅಂದ್ರೆ ಒಂದು ಯಾವ ರೋಗ ರುಜಿನ ಎಲ್ಲದಕ್ಕಿಂತ ಬಹಳ ದೊಡ್ಡ ರೋಗ ಯಾವುದು? ಭವರೋಗ. ಭವರೋಗ ಅಂದ್ರೆ ನಾನ್ ಬೇರೆ, ಎಲ್ರು ಬೇರೆ, ನಾನು ಬರ್ತಾ 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 ಐ ವಿಲ್ ಬಿಕಮ್ ಬೆಟರ್ ಅಂಡ್ ಬೆಟರ್ ಅಂಡ್ ಬೆಟರ್. ಯಾವತ್ತೋ ಒಂದಿನ ನಾನು ನನಗೆ ಮುಕ್ತಿಯನ್ನ ಪಡ್ಕೊಳ್ತೇನೆ, ಯಾವತ್ತೋ ಒಂದು ದಿನ ನಾನು ಆನಂದವನ್ನ ಅನುಭವಿಸ್ತೇನೆ, ಯಾವತ್ತೋ ಒಂದು ದಿನ ನಾನು ಯಾವ ತೊಂದರೆನೂ ಇಲ್ದೆ ಸಮಸ್ಯೆಗಳು ಇಲ್ದೆ ಇರೋ ಹಂಗಿರ್ತೀನಿ. ಭವ, ಐ ವಿಲ್ ಬಿಕಮ್, ಐ ವಿಲ್ ಬಿಕಮ್, ಐ ವಿಲ್ ಬಿಕಮ್ ಅಂತ ನಾವು ಹೇಳೋ ಅಂತ ಒಂದು ರೋಗ. ನೀನ್ ಈಗ್ಲೇ ಆನಂದ ಸ್ವರೂಪಿ, ನೀನ್ ಈಗ್ಲೇ ಸಚ್ಚಿದಾನಂದ ಸ್ವರೂಪಿ, ನೀನ್ ಈಗ್ಲೇ ಸಂಪೂರ್ಣ ಏನ್ ಹೇಳೋದು, ಯು ಆರ್ ಆಲ್ರೆಡಿ ಲಿಬರೇಟೆಡ್, ಈಗ್ಲೇ ನೀನ್ ಮುಕ್ತಿಯನ್ನ ಹೊಂದಿದೀಯಾ, ಆದ್ರೆ ನಿನ್ಗೆ ಅದು ಅರ್ಥ ಆಗ್ತಿಲ್ಲ, ನಿನ್ನ ಅರಿವಿಗೆ ಬರ್ತಾ ಇಲ್ಲ ಅಷ್ಟೇ ಅಂತ ಮತ್ತೆ ಮತ್ತೆ ನಮ್ಗೆ ಶಾಸ್ತ್ರಗಳು ಹೇಳುತ್ತವೆ. ಅಹಂ ಬ್ರಹ್ಮಾಸ್ಮಿ ತತ್ವಂ ಅಸಿ ಸರ್ವಂ ಖಲ್ವಿದಂ ಬ್ರಹ್ಮ. ಏನನ್ನ ಹುಡುಕ್ತಾ ಇದೀಯ ಮಗು, ನೀನ್ ಆಗ್ಲೇ ಅದಾಗಿದ್ದೀಯೇ ಅಂತ ಹೇಳ್ತಾ ಇವ್. ಇಲ್ಲಿ ನಾವೇನ್ ಕೇಳ್ತಾ ಇದೀವಿ, ಈ ನನ್ನ ಅಹಂಕಾರ, ನನ್ನ ಅಜ್ಞಾನ ಇದೆಯಲ್ಲ ಹಾಗೇ ಬಿದ್ದೋಗ್ಲಿ, ಕಳಚ್ಕೊಂಡ್ ಬಿದ್ದೋಗ್ಲಿ. ಒಂದು ಹಣ್ಣಾದ ಸೌತೆಕಾಯಿ ಬಳ್ಳಿಯಿಂದ ಸುಲಭವಾಗಿ ಹೇಗೆ ಕಳಚ್ಕೊಂಡ್ ಬಿದ್ದೋಗುತ್ತೋ ಆ ರೀತಿ ನಾನು ಈ ದೇಹ ಮನಸ್ಸು ಬುದ್ಧಿ ಅನ್ನೋ ಅಜ್ಞಾನ ಇದೆಯಲ್ಲ ಅದ್ ಕಳಚ್ಕೊಂಡ್ ಬಿದ್ದೋಗ್ಬಿಟ್ಟು ನಾನು ಆತ್ಮನಿಷ್ಠನಾಗುವಂತೆ ನನಗೆ ವರವನ್ನ ಕೊಡು ಓ ಈಶ್ವರ ಅಂತ ಕೇಳ್ಕೊತಾ ಇದೀವಿ ಈ ಮಂತ್ರದ ಮೂಲಕ. ಸೊ ಇಲ್ಲಿ ಮತ್ತೆ ಹೋದ್ರೆ ಈ ಕಥೆಗೆ, ಮಹಾಮೃತ್ಯುಂಜಯ ಮಂತ್ರ ಹೇಳ್ತಾ ಹೇಳ್ತಾ ಮಾರ್ಕಂಡೇಯ ಏನ್ ಕೇಳ್ತಾ ಇದ್ದಾನೆ? ಇದನ್ನೇ ಕೇಳ್ಕೊತಾ ಇದ್ದಾನೆ ಶಿವನ ಹತ್ರ. ಒಂದು ಲೆವೆಲ್ ಅಲ್ಲಿ ದೇಹಕ್ಕೆ ಅಮೃತತ್ವನು ಕೇಳ್ತಾ ಇದ್ದಾನೆ, ಯಾರಿಗೋಸ್ಕರ? ತಂದೆ ತಾಯಿಗಳಿಗೋಸ್ಕರ. ಇನ್ನೊಂದ್ ಕಡೆ ಏನ್ ಕೇಳ್ಕೊತಾ ಇದ್ದಾನೆ? ಮುಕ್ತಿಯನ್ನ ಕೇಳ್ಕೊಳ್ತಾ ಇದ್ದಾನೆ. ಈ ರೀತಿ 1 ವರ್ಷ ಮಹಾಮೃತ್ಯುಂಜಯ ಮಂತ್ರ ಹೇಳಿ ಶಿವನ ಆರಾಧನೆ ಮಾಡೋ ಅಷ್ಟೊತ್ತಿಗೆ 16 ವರ್ಷ ಅವನಿಗೆ ಕಳೀತು. ಯಮದೂತರು ಬಂದು ಅವನನ್ನ ಕರ್ಕೊಂಡು ಹೋಗಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವನು ಶಿವಲಿಂಗದ ಹತ್ರನೇ ಕೂತ್ಕೊಂಡ್ ಬಿಟ್ಟಿದ್ದಾನೆ, ಶಿವನ ಪ್ರಭಾವಳಿ ಅವನನ್ನ ಸುತ್ತಾಕೊಂಡ್ ಬಿಟ್ಟಿದೆ. ಆಗ್ಲಿಲ್ಲ ಅವ್ರಿಗೆ ಅವನನ್ನ ಆತ್ಮವನ್ನ ದೇಹದಿಂದ ಬೇರ್ಪಡಿಸೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಸರಿ, ಹೋಗಿ ಯಮನ ಹತ್ರ ಹೇಳ್ತಾರೆ, ಕಾಲಾಂತಕ ಇದಾನೆ ಅಲ್ಲಿ, ಶಿವನೇ ಇದ್ದಾನೆ ಅಲ್ಲಿ, ಆಗ್ತಾ ಇಲ್ಲ ನಮ್ ಕೈನಲ್ಲಿ.
ಯಮಧರ್ಮರಾಯನೇ ಬರ್ತಾನೆ. ಅವನಿಗೆ ಆಯಸ್ ಮುಗ್ದೋಯ್ತು, ಏನ್ ಮಾಡೋದು, ಅವನ್ ಇನ್ ಭೂಲೋಕದಲ್ಲಿ ಇರ್ಕೂಡ್ದಲ್ಲ, ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅವನು ಹಗ್ಗವನ್ನ ಎತ್ಕೊಂಡು ಬರ್ದಿದ್ದಾನೆ. ಆಗ ಮೃತ್ಯುಂಜಯ ಏನ್ ಮಾಡ್ತಾ, ಮಾರ್ಕಂಡೇಯ ಏನ್ ಮಾಡ್ತಾ ಇದ್ದಾನೆ, ಶಿವಲಿಂಗವನ್ನ ಅಪ್ಕೊಂಡು ಕೂತ್ಬಿಟ್ಟಿದ್ದಾನೆ. ಶಿವ ಕಾಪಾಡುವಂತ ಲಿಂಗವನ್ನ ಅಪ್ಕೊಂಡು ಕೂತ್ಬಿಟ್ಟಿದ್ದಾನೆ. ಇವನು ಹಗ್ಗವನ್ನ ಬೀಸಿ ಅವನ್ ಸುತ್ತ ಹಾಕ್ಬೇಕು ಅಂತ ಪ್ರಯತ್ನ ಪಡ್ತಾನೆ. ಅದು ಅವನ್ ಸುತ್ತ ಬಿದ್ದು ಶಿವಲಿಂಗವನ್ನು ಕೂಡ ಸುತ್ಕೊಂಡ್ಬಿಡುತ್ತೆ ಹಗ್ಗ. ತಕ್ಷಣ ಶಿವ ಹೊರಗೆ ಬಂದು ರೋಷದಿಂದ, ನನ್ನನ್ನು ಎಳ್ಕೊಂಡು ಹೋಗಕ್ ಬರ್ತಾ ಇದೀಯ ನೀನು, ನನ್ನನ್ನು ಎಳ್ಕೊಂಡು ಹೋಗೋದು ಒಂದೇ, ನನ್ ಭಕ್ತನನ್ನ ಎಳ್ಕೊಂಡು ಹೋಗೋದು ಒಂದೇ, ನನ್ ಸುತ್ತ ನೀನ್ ಹಗ್ಗವನ್ನ ಹಾಕೊಂಡು ಎಳೀತಾ ಇದೆಯಲ್ಲ, ಶಿವಲಿಂಗದ ಸುತ್ತಾನೆ ಹಗ್ಗ ಹಾಕೊಂಡು ಎಳೀತಾ ಇದೆಯಲ್ಲ, ಎಷ್ಟು ಧೈರ್ಯ ನಿನ್ಗೆ ಅಂತ ಹೇಳಿ ಯಮನನ್ನೇ ಕೊಂದ್ಬಿಡ್ತಾನಂತೆ. ಅಂದ್ರೆ ಇಲ್ಲಿ ನಾವು ಆಧ್ಯಾತ್ಮಿಕ ಅರ್ಥ ನೋಡಿದ್ರೆ ಆದಿ ಭೌತಿಕ ಇದೆಲ್ಲ ನಿಜವಾಗ್ಲೂ ನಡೀತು. ಆದಿ ದೈವಿಕ ಇಲ್ಲಿ ಶಿವ, ಮಾರ್ಕಂಡೇಯ, ಯಮ ಎಲ್ಲರೂ ಕೂಡ ದೈವಿ ರೂಪ ಇರುವಂಥವರು ಈ ಕಥೆಯಲ್ಲಿ ಇದ್ದಾರೆ. ಆಧ್ಯಾತ್ಮಿಕ ಅರ್ಥ ಶಿವ ಅಂತ ಹೇಳಿದ್ರೆ ಅರಿವು. ಯಾವುದರ ಅರಿವು? ನಿಜ ಸ್ವರೂಪದ ನಿರಂತರ ಅರಿವು, ಒಂದು ಕ್ಷಣನೂ ಎಡೆ ಬಿಡದೆ ಇರುವಂತಹ ಅರಿವು, ಅದು ಶಿವ. ಸೊ ಆ ಅರಿವನ್ನ ಕೊಲ್ಲಬೇಕು ಅಂತ ಆದ್ರೆ ಅದು ಇಡೀ ವಿಶ್ವಕ್ಕೆ ಆಧಾರ. ಅರಿವು, ಅರಿವಿಲ್ದೆ ವಿಶ್ವ ಇಲ್ಲ, ಅರಿವಿಲ್ದೆ ಜಗತ್ತಿಲ್ಲ, ಅರಿವಿಲ್ದೆ ಸುರ ಅಸುರರು ಮಾನವರು ದಾನವರು ಯಾರೂ ಇಲ್ಲ. ಅರಿವಿಗೆ ಹುಟ್ಟಿಲ್ಲ, ಸಾವಿಲ್ಲ. ಅರಿವನ್ನ ಕೊಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಅರಿವನ್ನ ಕೊಲ್ಲೋದಕ್ಕೆ ಹೊರಟಾಗ ಕಾಲ ಹುಟ್ಟೋದೇ ಅರಿವಿನಿಂದ, ದೇಶ ಹುಟ್ಕೊಳ್ಳೋದೇ ಅರಿವಿನಿಂದ. ಟೈಮ್ ಅಂಡ್ ಸ್ಪೇಸ್ ಆರ್ ಬಾರ್ನ್ ಔಟ್ ಆಫ್ ಅವೇರ್ನೆಸ್ ಅಂಡ್ ದೇ ಕೊಲ್ಯಾಪ್ಸ್ ಬ್ಯಾಕ್ ಇನ್ ಟು ಅವೇರ್ನೆಸ್. ಸೊ ವೆನ್ ಯಮ, ದ ಲಾರ್ಡ್ ಆಫ್ ಟೈಮ್, ಅವನು ಬಂದು ಅರಿವನ್ನ ನಾಶ ಮಾಡೋದಕ್ಕೆ ಹೊರಟ್ರೆ ಏನಾಯ್ತು, ಅರಿವೇ ನಾಶ ಆಗೋಯ್ತು. ಅಂದ್ರೆ ಮಾರ್ಕಂಡೇಯನಿಗೆ ಕಾಲ ದೇಶ ಎಲ್ಲವೂ ಮಾಯ ಆಗಿ ನಾನ್ ಬೇರೆ ಶಿವ ಬೇರೆ ಅನ್ನೋ ಒಂದು ವ್ಯತ್ಯಾಸ, ಸಪರೇಟ್ನೆಸ್ ಎಲ್ಲವೂ ಕರಗಿ ಹೋಗ್ಬಿಟ್ಟು ಬರೀ ಅರಿವಿನ ಶಕ್ತಿ ಉಳ್ಕೊಂತು. ಕಾಲನೂ ಇಲ್ಲ, ಆಯಸ್ಸು ಇಲ್ಲ, ಭೂಲೋಕ ಇಲ್ಲ, ಸುರಲೋಕ ಇಲ್ಲ, ಅಸುರಲೋಕ ಇಲ್ಲ, ಯಾವುದೂ ಇಲ್ಲ. ಓನ್ಲಿ ದ ಇನ್ಫಿನಿಟ್ ಓಷನ್ ಆಫ್ ಅವೇರ್ನೆಸ್. ಅದಕ್ಕೆ ಶಿವನಿಗೆ ಕಾಲಾಂತಕ, ಕಾಲಕ್ಕೆ ಅಂತ್ಯವನ್ನ ಹಾಡಿದಂತಹ ಶಿವ ಅಂತ ಹೆಸರಿದೆ. ಸರಿ, ಇದೆಲ್ಲ ಆಯ್ತು. ಅಂದ್ರೆ ಅವನಿಗೆ ಮಾರ್ಕಂಡೇಯನಿಗೆ ಏನ್ ಸಿಕ್ತು, ಅವನಿಗೆ ಆತ್ಮನಿಷ್ಠತೆ ಸಿಕ್ತು. ಅವನಿಗೂ ಕೂಡ ಸದಾ ತನ್ನ ನಿಜ ಸ್ವರೂಪದ ಅರಿವು, ಅದರಲ್ಲೇ ಅವನು ನೆಲೆಸ್ಬಿಟ್ಟ. ಅದಾದ್ಮೇಲೆ ಮತ್ತೆ ಸಹಜ ಸಮಾಧಿ ಏನ್ ನಡಿಬೇಕು ಈ ಲೋಕದಲ್ಲಿ, ಭೂಲೋಕದಲ್ಲಿ, ಅಲ್ಲಿಗೆ ವಾಪಸ್ ಬಂತು. ಅಲ್ಲಿಗೆ ಬಂದಾಗ ಯಮದೂತರು ಬಂದು ಶಿವನ ಹತ್ರ ಕೇಳ್ಕೊಂಡ್ರಂತೆ, ನೀನ್ ಯಮನ ಅಂತ್ಯ ಮಾಡ್ಬಿಟ್ರೆ ಹೇಗ್ ನಡ್ಕೊಂಡು ಹೋಗುತ್ತೆ, ನಿನ್ ಸೃಷ್ಟಿನೇ ನಡ್ಕೊಂಡು ಹೋಗಲ್ವಲ್ಲ, ಯಮ ಬೇಕಲ್ಲ, ಕಾಲ ಬೇಕು, ದೇಶ ಬೇಕು, ಹುಟ್ಟು ಬೇಕು, ಸಾವು ಬೇಕು, ಈ ಒಂದು ಮಾಯಾಲೋಕ ನಡಿಬೇಕಾದ್ರೆ ಮತ್ತೆ ಅವನನ್ನ ಬದುಕ್ಸಪ್ಪ ಅಂತ ಕೇಳ್ಕೊಂಡಾಗ ಯಮ ಮತ್ತೆ ಶಿವನ ಚೈತನ್ಯದಿಂದ ಹೀಗ್ ಬಿಕಮ್ಸ್ ಅಲೈವ್, ಮತ್ತೆ ಅವನಿಗೆ ಜೀವಂತನಾಗ್ತಾನೆ. ಅಂದ್ರೆ ಏನು, ಸಹಜ ಸಮಾಧಿ. ಎಲ್ಲವೂ ಏನ್ ನಡ್ಕೊಂಡು ಹೋಗ್ಬೇಕೋ ನಡ್ಕೊಂಡು ಹೋಗುತ್ತೆ ಸೃಷ್ಟಿಯಲ್ಲಿ. ಆದ್ರೆ ಮಾರ್ಕಂಡೇಯ ಜ್ಞಾನಿಯಾಗಿ ಎಲ್ಲವನ್ನು ಸಾಕ್ಷಿಯಾಗಿ ನೋಡ್ತಾ ಇದ್ದಾನೆ. ಎವ್ರಿಥಿಂಗ್ ಇಸ್ ಹ್ಯಾಪನಿಂಗ್, ಹಿ ಈಸ್ ಓನ್ಲಿ ದ ವಿಟ್ನೆಸ್. ಸಮಚಿತ್ತ ಅವನಿಗೆ. ಆಗ
ಈಶ್ವರ ಶಿವ ಅವನಿಗೆ ಹೇಳ್ತಾನೆ, ಮತ್ತೆ ಕಥೆಗೆ ವಾಪಸ್ ಬಂದ್ರೆ ಶಿವ ಮಾರ್ಕಂಡೇಯನಿಗೆ ಹೇಳ್ತಾನೆ, ನೀನು ಚಿರಂಜೀವಿ, ಎಲ್ಲಾ ಜೀವಿಗಳಿಗೂ ಒಳಿತನ್ನು ಬಯಸ್ತ ಅವರಿಗಾಗಿ ತಪಸ್ಸನ್ನ ಮಾಡುವಂತ. ಸೊ ಈಗ ಪ್ರತೀತಿ ಇರೋದೇನು ಅಂದ್ರೆ, ಇವತ್ತಿಗೂ ಕೂಡ ಮಾರ್ಕಂಡೇಯ ಹಿಮಾಲಯದಲ್ಲಿ ಎಲ್ಲೋ ಇದ್ದಾನೆ, ಜನರಿಗೆ ಲೋಕ ಕಲ್ಯಾಣಕ್ಕಾಗಿ ಅವನು ತಪಸ್ಸನ್ನ ಮಾಡ್ತಾ ಕೂತಿದ್ದಾನೆ ಅಂತ ಅದು ಪ್ರತೀತಿ. ಸೊ ಇದು ಒಂದು ರೀತಿಯ ಇಮ್ಮಾರ್ಟಾಲಿಟಿ. ಮತ್ತೆ ನಾವು ಮುಂದಕ್ಕೆ ಹೋಗೋದಾದ್ರೆ ಅರುಣಾಚಲ, ತಿರುವಣ್ಣಾಮಲೆಗೆ ಸುಮಾರು ಜನ ನಾವು ಹೋಗಿರ್ತೀವಿ. ಅರುಣಾಚಲನ ಕಥೆ ಇದೆ. ಅರುಣಾಚಲನ ಕಥೆ ಏನು, ವಿಷ್ಣು ಮತ್ತೆ ಬ್ರಹ್ಮ ಇಬ್ರು ಕೂಡ ಜಗಳ ಮಾಡಿ ಶಿವ ಬರ್ತಾನೆ ಆಸ್ ಅ ಕಾಲಮ್ ಆಫ್ ಲೈಟ್, ಒಂದು ಜ್ಯೋತಿರ್ಲಿಂಗವಾಗಿ ಬರ್ತಾನೆ. ಅದಕ್ಕೆ ಮೊದಲಿಲ್ಲ ಕೊನೆ ಇಲ್ಲ. ಇಟ್ ಈಸ್ ದ ಎಟರ್ನಲ್ ಫ್ಲೇಮ್ ಆಫ್ ಅವೇರ್ನೆಸ್. ಇಟ್ ಹ್ಯಾಸ್ ನೋ ಬರ್ತ್ ಅಂಡ್ ನೋ ಡೆತ್. ಸೊ ಆ ಶಿವ ಬಂದು ನಿಂತ್ಕೊಂಡಾಗ ಬ್ರಹ್ಮನಿಗೆ ಹೇಳ್ತಾನೆ, ನೀನು ತುದಿಯನ್ನ ಕಂಡುಹಿಡಿ. ವಿಷ್ಣುವಿಗೆ ಹೇಳ್ತಾನೆ, ನೀನು ಬುಡವನ್ನ ಕಂಡುಹಿಡಿ. ತುದಿ ಅಥವಾ ಬುಡವನ್ನ ಕಂಡುಹಿಡಿತಾರೋ ಅವರು ಈ ಸುಪೀರಿಯರ್ ಅಂತ ನಾನು ಹೇಳ್ತೀನಿ. ಈ ಕಥೆ ಕೂಡ ನಮ್ಗೆ ಗೊತ್ತಿದೆ. ವಿಷ್ಣು ಬುಡವನ್ನ ಹುಡುಕ್ತಾ 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 ಅವನು ವರಾಹ ಆಗಿ ಹುಡ್ಕೊಂಡು ಹೋಗ್ತಾನೆ. ಎಷ್ಟು ಅಗದ್ರೂ ಅದರ ಬುಡ ಸಿಗೋದಿಲ್ಲ. ಮತ್ತೆ ಬಂದ್ಬಿಟ್ಟು ಹೇಳ್ತಾನೆ, ಸಾಧ್ಯನೇ ಇಲ್ಲ, ಇದಕ್ಕೆ ಕೊನೆ ಇಲ್ಲ ಈ ಒಂದು ಬೆಳಕಿಗೆ ಅಂತ. ಆಗ ಬ್ರಹ್ಮ ಮೇಲಕ್ಕೆ ಹೋಗ್ತಾನೆ ಹೋಗ್ತಾನೆ ಹಂಸ ರೂಪವನ್ನ ತೆಗೆದುಕೊಂಡು ಮೇಲೆ ಹಾರ್ಕೊಂಡು ಹೋಗಿ 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 ತುದಿ ಸಿಕ್ಕದೇನೆ ಕೇತಕಿ ಪುಷ್ಪ ಬೀಳ್ತಾ ಇರೋ ಕೇತಕಿ ಪುಷ್ಪವನ್ನ ಜೊತೆಯಲ್ಲಿ ಸುಳ್ಳು ಸಾಕ್ಷಿ ಹೇಳೋದಕ್ಕೆ ಕರ್ಕೊಂಡು ಬಂದು ಶಿವನ ಮುಂದೆ ನಿಂತ್ಕೊಂಡು ಹೇಳ್ತಾನೆ, ನಾನು ತುದಿಯಲ್ಲಿ ಹೋಗಿ ನಿನ್ನ ಜಟೆಯ ಮೇಲೆ ಇದ್ದಂತ ಈ ಕೇತಕಿ ಪುಷ್ಪವನ್ನ ತೆಗೆದುಕೊಂಡು ಬಂದಿದ್ದೀನಿ ಆಸ್ ಪ್ರೂಫ್. ಕೇತಕಿ ಪುಷ್ಪ ಕೂಡ ಹೇಳುತ್ತೆ, ಹೌದು ಹೌದು. ಆಗ ಶಿವ ಅಂತಾನೆ, ಖಂಡಿತ ಸಾಧ್ಯ ಇಲ್ಲ, ನೀನ್ ಹೇಳ್ತಾ ಇರೋದು ಶತ ಸುಳ್ಳು. ಇನ್ಮೇಲಿಂದ ಕೇತಕಿ ಪುಷ್ಪವನ್ನ ಯಾರು ಕೂಡ ಪೂಜೆಗಾಗಿ ಬಳಸೋದಿಲ್ಲ, ಅಲಂಕಾರಕ್ಕಾಗಿ ಮಾತ್ರ ಬಳಸ್ತಾರೆ. ಇನ್ಮೇಲಿಂದ ಬ್ರಹ್ಮನಿಗೆ ಎಲ್ಲೂ ದೇವಾಲಯಗಳು ಇರೋದಿಲ್ಲ, ವಿಷ್ಣುವಿಗೆ ಮಾತ್ರ ಇರುತ್ತೆ. ನನ್ಗೆ ಹುಟ್ಟಿಲ್ಲ ಸಾವಿಲ್ಲ ಅಂತ ಹೇಳ್ತಾನೆ. ತುದಿ ಇಲ್ಲ ಬುಡ ಇಲ್ಲ. ಅರುಣಾಚಲ ಒಂದು ಗಿರಿಯ ರೂಪವನ್ನ ತೆಗೆದುಕೊಂಡು ಅಗ್ನಿಲಿಂಗವಾಗಿ, ಜ್ಞಾನ ಲಿಂಗವಾಗಿ ನಿಂತ್ಕೊಂಡಿದೆ ಅರುಣಾಚಲದಲ್ಲಿ. ಇಲ್ಲಿ ಹೋದ್ರೆ ಹುಣ್ಣಿಮೆಯ ರಾತ್ರಿ ಎಲ್ಲರೂ ಹೋಗಿ ಇದಕ್ಕೆ ಒಂದು ಪ್ರದಕ್ಷಿಣೆ ಮಾಡ್ತಾರೆ, ಗಿರಿವಲಂ ಅಂತ ಕರೀತಾರಲ್ಲಿ. ಈ ಪ್ರದಕ್ಷಿಣೆಯನ್ನ ಮಾಡ್ತಾ ಇದ್ದಾಗ ನಮ್ಮಲ್ಲಿ ಏನ್ ಅರಿವಿರ್ಬೇಕು ಅಂದ್ರೆ, ರಮಣರು ಹೇಳ್ತಿದ್ರು, ಈ ಗಿರಿಯನ್ನ ಪ್ರದಕ್ಷಿಣೆ ಮಾಡ್ಬೇಕಾದ್ರೆ ತುಂಬು ಗರ್ಭಿಣಿ, 9 ತಿಂಗಳು ಗರ್ಭಿಣಿ ಎಷ್ಟು ನಿಧಾನವಾಗಿ ನಡ್ಕೊಂಡು ಹೋಗ್ತಾಳೋ ಅಷ್ಟು ನಿಧಾನವಾಗಿ ನಡ್ಕೊಂಡು ಹೋಗ್ಬೇಕು. ಅವಳು ನಡಿಬೇಕಾದ್ರೆ ಅವಳ ಗಮನ ಎಲ್ಲ ಎಲ್ಲಿರುತ್ತೆ, ನನ್ನ ಗರ್ಭದಲ್ಲಿ ಇರುವಂತಹ ಈ ಶಿಶುವಿಗೆ ಏನು ಹಾನಿ ಆಗ್ಬಾರ್ದು, ಈ ಶಿಶುವನ್ನ ನಾನು ಪೋಷಿಸ್ಬೇಕು, ಇದರ ಪಾಲನೆ ಮಾಡ್ಬೇಕು, ಇದರ ರಕ್ಷಣೆ ಮಾಡ್ಬೇಕು ಅಂತ ಬಹಳ ಅದರ ಮೇಲೆ ಗಮನವನ್ನ ಇಟ್ಟು ನಡೀತಾ ಇರ್ತಾಳೆ. ಆ ರೀತಿ ಯಾರು ಅರುಣಾಚಲನ ಪ್ರದಕ್ಷಿಣೆ ಮಾಡ್ತಾರೋ ಅವರ ಮನಸ್ಸೆಲ್ಲ ಎಲ್ಲಿರ್ಬೇಕು, ಆತ್ಮತತ್ವದ ಮೇಲಿರ್ಬೇಕು. ನನ್ನ ಆತ್ಮದ ಸುತ್ತ ನಾನು ಪ್ರದಕ್ಷಿಣೆ ಮಾಡ್ತಾ ಇದ್ದೀನಿ ಅಂದ್ರೆ, ಇಡೀ ದಿನ ನಾನು ಏನೇನನ್ನ ಮಾಡ್ತೀನೋ, ನಾನು ತಿಂದ್ರೆ ಅದು ಆತ್ಮತತ್ವದಿಂದ ಸಾಧ್ಯ ಆಗ್ತಾ ಇದೆ. ಆತ್ಮತತ್ವ ಚೈತನ್ಯ ಕೊಡದೇ ಇದ್ರೆ ಈ ದೇಹಕ್ಕೆ ನಾನೊಂದ್ ಬೆರಳು ಕೂಡ ಅಲ್ಲಾಡ್ಸೋಕ್ಕಾಗೋದಿಲ್ಲ, ನಾನೊಂದು ಉಸಿರನ್ನು ಕೂಡ ಹೇಳ್ಕೊಳಕ್ಕಾಗೋದಿಲ್ಲ, ನಾವೊಂದ್ ಮಾತನ್ನ ಕೂಡ ನಾಲ್ಗೆಯಿಂದ ಹೊರಡೋದಿಲ್ಲ, ಒಂದು ಯೋಚನೆ ಈ ಮೆದುಳಿಗೆ ಬರೋದಿಲ್ಲ. ಎಲ್ಲವೂ ಆತ್ಮತತ್ವದಿಂದ ನಡೀತಾ ಇದೆ. ಆತ್ಮಕ್ಕೆ ಹುಟ್ಟಿಲ್ಲ ಸಾವಿಲ್ಲ, ದೇಹಕ್ಕೆ ಹುಟ್ಟುಂಟು, ಸಾವುಂಟು, ಬದಲಾವಣೆ ಉಂಟು, ವೃದ್ಧಾಪ್ಯ ಉಂಟು, ರೋಗ ಉಂಟು. ಮನಸ್ಸು ತನ್ನಷ್ಟಕ್ಕೆ ತಾನು ಅದನ್ನ ಬಿಟ್ಬಿಟ್ರೆ
ಅದು ಡೋಲಾಯಮಾನವಾಗಿ ಒಂದೊಂದು ಕ್ಷಣ ಒಂದೊಂದ್ ಕಡೆ ಹೋಗ್ತಾ ಇರುತ್ತೆ. ಅದೊಂದು ಮರ್ಕಟ. ಈ ಬುದ್ಧಿಗೆ ಅದಕ್ಕೆ ಒಂದು ಧ್ಯೇಯವನ್ನ ಕೊಡದೆ ಹೋದ್ರೆ, ಆತ್ಮ ಜ್ಞಾನ ಅನ್ನೋ ಒಂದು ಪರ್ಪಸ್, ಉದ್ದೇಶ ಅಲ್ಲಿ ಇಡದೆ ಹೋದ್ರೆ, ಆ ಬುದ್ಧಿ ಒಂದೊಂದ್ಸಲ ಒಂದೊಂದು ನಿರ್ಧಾರವನ್ನ ತೆಗೆದುಕೊಳ್ತಾ ಇರುತ್ತೆ ತನಗ್ ಬೇಕಿದ್ದಂಗೆ. ಎಲ್ಲಕ್ಕೂ ಕೂಡ ಒಂದು ಆತ್ಮ ಜ್ಞಾನ ಅನ್ನೋ ಒಂದು ಧ್ಯೇಯ ಇರ್ಬೇಕು ಜೀವನಕ್ಕೆ. ಹೆಡ್, ಹಾರ್ಟ್ ಅಂಡ್ ಹ್ಯಾಂಡ್ ಶುಡ್ ಬಿ ಇನ್ ಪರ್ಫೆಕ್ಟ್ ಅಲೈನ್ಮೆಂಟ್. ನಾವೇನನ್ನ ಯೋಚನೆ ಮಾಡ್ತೀವಿ, ಏನನ್ನ ಮಾತಾಡ್ತೀವಿ, ಏನನ್ನ ಮಾಡ್ತೀವಿ, ಎಲ್ಲವೂ ಕೂಡ ಒಂದಕ್ಕೊಂದು ಸಂಪೂರ್ಣ ಸರಿ ಹೊಂದಬೇಕು. ಆ ರೀತಿ ನಮ್ಮ ಜೀವನ ಇದ್ರೆ ಮಾತ್ರ ಅದು ಅರುಣಾಚಲನ ಪ್ರದಕ್ಷಿಣೆ ಆಗುತ್ತೆ. ಸದಾ ಕಾಲ ಐ ಶುಡ್ ಬಿ ಅವೇರ್ ಆಫ್ ಮೈ ಟ್ರೂ ಐಡೆಂಟಿಟಿ. ಐ ಆಮ್ ದ ಡೆತ್ಲೆಸ್ ಆತ್ಮ. ಮರಣ, ಹುಟ್ಟು, ಸಾವು ಇಲ್ದೇ ಇರೋ ಅಂತ ಆತ್ಮ ನಾನು. ಅದಕ್ಕೆ ಪ್ರಭುಜಿಯವರು ಮತ್ತೆ ಮತ್ತೆ ನಮ್ಗೆ ಈ ಒಂದು ಮಹಾಮಂತ್ರ, ನನ್ನ ಕಾರಣ ಗುರುಗಳಾದ ಶ್ರೀ ನರಸಿಂಹ ಪ್ರಭುಜಿಯವರು ಈ ಮಹಾಮಂತ್ರವನ್ನ ಹೇಳ್ಕೊಡ್ತಾರೆ. ನಾನು, ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಸೊ ಪ್ರದಕ್ಷಿಣೆ ಮಾಡಬೇಕಾದ್ರೆ ಪ್ರತಿ ಕ್ಷಣ ಹೇಗೆ ಗರ್ಭಿಣಿ ಮಹಿಳೆಗೆ ತನ್ನ ಶಿಶುವಿನ ಮೇಲೆ ಗಮನ ಇರುತ್ತೋ, ಹಾಗೆ ಭಕ್ತನಿಗೆ, ಸಾಧಕನಿಗೆ ಆತ್ಮಜ್ಞಾನವನ್ನ ಯಾರು ಹುಡುಕ್ತಾ ಇರ್ತಾರೋ ಅವರಿಗೆ ಈ ಒಂದು ಗಮನ ಇರಬೇಕು. ಏನು? ನನ್ನ ನಿಜ ಸ್ವರೂಪ ಏನು? ಹೂ ಆಮ್ ಐ? ಐ ಆಮ್ ದ ಡೆತ್ಲೆಸ್ ಸ್ಪಿರಿಟ್. ಅದಿರ್ಬೇಕು ಅವನಿಗೆ. ಮತ್ತೆ ಅದಷ್ಟೇ ಅಲ್ಲ, ಅದು 14 ಕಿಲೋಮೀಟರ್, ಒಂದ್ 3 ಗಂಟೆನೋ 4 ಗಂಟೆನೋ ನಿಧಾನಕ್ಕೆ ನಡೆದ್ರೆ 5 ಗಂಟೆ ಕಾಲ ಆಗ್ಬೋದು. ಅದಾದ್ಮೇಲೆ ಏನ್ ಮಾಡ್ತೀನಿ? ಪ್ರತಿ ಒಂದ್ ಹೆಜ್ಜೆ ಇಟ್ಟಾಗ್ಲೂ ಇದು ಆತ್ಮದಿಂದ ಸಾಧ್ಯ ಆಗ್ತಾ ಇದೆ. ಈ ದೇಹ ನನ್ನ ಆತ್ಮಕ್ಕೆ ಇದೊಂದು ದೇಗುಲ. ನಾನು ಒಂದೊಂದು ಹೆಜ್ಜೆಯನ್ನ ತೆಗೆದುಕೊಳ್ತಾ ಇದ್ರು ರಥೋತ್ಸವ ನಡೀತಾ ಇದೆ. ಉತ್ಸವ ಮೂರ್ತಿ ಇದೆ ನನ್ನೊಳಗೆ ಆತ್ಮರೂಪದಲ್ಲಿ. ಒಂದೊಂದು ಯೋಚನೆಯನ್ನ ಮಾಡ್ತಾ ಇದ್ರು ಅದು ನನ್ನ ಭಗವಂತನಿಗೆ ಒಂದು ನಾಮ ಜಪ. ಬಾಯಿಂದ ನನ್ನ ಮಾತು, ಒಂದೊಂದು ಮಾತು ಬರ್ತಾ ಇರೋದು ಭಗವಂತನಿಗೆ ಅದು ವೇದ ಘೋಷ ನಡೀತಾ ಇದೆ. ನಾನು ಏನನ್ನ ಆಹಾರವನ್ನ ಸ್ವೀಕಾರ ಮಾಡ್ತೀನೋ ಅದು ನನ್ನ ಆತ್ಮಕ್ಕೆ ನೈವೇದ್ಯ. ನಾನು ಯಾವ ಒಂದು ನೀರನ್ನ ಕುಡಿತೀನೋ ಅದು ನನ್ನ ಆತ್ಮಕ್ಕೆ ತೀರ್ಥ ಅನ್ನೋ ಒಂದು ಅರಿವು ಯಾರಲ್ಲಿ ಇರುತ್ತೋ ಅವನು ಹಿ ಈಸ್ ಇಮ್ಮಾರ್ಟಲ್. ಅವನು ಹುಟ್ಟು ಸಾವನ್ನ ದಾಟಿದವನು. ದೇಹ ಎಷ್ಟು ದಿನ ಇರುತ್ತೋ, ಯಾವ ತರ ಇರುತ್ತೋ, ಹೇಗಿರುತ್ತೋ ಅದು ಯಾರೂ ಹೇಳೋದಕ್ಕಾಗೋದಿಲ್ಲ. ಅದು ನಮ್ಮ ಪ್ರಾರಬ್ಧ ಕರ್ಮದ ಮೇಲೆ ಅವಲಂಬಿತವಾಗಿದೆ. ಆದ್ರೆ ನಮ್ಮ ಮನಸ್ಸು ಸಮಚಿತ್ತದಲ್ಲಿರುತ್ತೋ ಅಥವಾ ರಾಗದ್ವೇಷಗಳ ಮಧ್ಯೆ ಡೋಲಾಯಮಾನವಾಗಿ ಆಸಿಲೇಟ್ ಆಗ್ತಾ ಇರುತ್ತೆ, ಈ ಕಡೆಯಿಂದ ಆ ಕಡೆ, ಈ ಕಡೆಯಿಂದ ಆ ಕಡೆ, ಅದು ಮಾತ್ರ ನಮ್ಮ ಪುರುಷಾರ್ಥ. That is the only choice we have. Am I all the time aware of my true nature? Am I making an effort for that? Or am I allowing like and dislike to rule my life? ಒಂದ್ ಕಡೆ ಮೃತ್ಯು ಇದೆ, ಇನ್ನೊಂದ್ ಕಡೆ ಅಮೃತತ್ವ ಇದೆ. ಯಾರ್ಯಾರು ಸಾವನ್ನ ಜಯಿಸಿದಾರೋ, ಮೃತ್ಯುವನ್ನ ಜಯಿಸಿದಾರೋ ಅವ್ರು ಎಲ್ರು ಕೂಡ ಅಮೃತತ್ವದ ಕಡೆಗೆ ಹೋದ್ರು. ಯಾರು ಕೂಡ ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ ಉಳ್ಕೊಳ್ಳಿಲ್ಲ. ರಮಣರು ಅವರ ಒಂದು ಎನ್ಲೈಟನ್ಮೆಂಟ್ ಎಕ್ಸ್ಪೀರಿಯನ್ಸ್ ಎಲ್ರಿಗೂ ಗೊತ್ತು. ಅಗೇನ್ ಫಿಯರ್ ಅಂಡ್ ಲವ್, ಭಯ, ಸಿಕ್ಕಾಬಟ್ಟೆ ಭಯ ಹುಟ್ಕೊಂತು ಅವ್ರಿಗೆ. ನಾನೀಗ ಸತ್ತೋಗ್ತಾ ಇದ್ದೀನಿ, ಕಾಯಿಲೆ ಇಲ್ಲ, ಕಸಾಲೆ ಇಲ್ಲ, ಏನಾಗಿಲ್ಲ, ಆದ್ರೂ
ಇದ್ದಕ್ಕಿದ್ದಂಗೆ ನಾನೀಗ ಸತ್ತೋಗ್ತಾ ಇದ್ದೀನಿ. ತಕ್ಷಣ ಅವ್ರು ಮಲ್ಕೊಂಡು, ಒಳ್ಳೆ ಶವ ಮಲಗ್ದ ಹಾಗೆ ಮಲ್ಕೊಂಡು, ಈಗ ಸತ್ತೋಗ್ಬಿಟ್ಟಿದೆ ನನ್ನ ದೇಹ, ಇದನ್ನ ಸ್ಮಶಾನದಲ್ಲಿ ಸುಟ್ಟಾಕ್ಬಿಡ್ತಾರೆ. ಈಗ ನನ್ಗೆ ಉಸಿರು ನಿಂತೋಗ್ಬಿಟ್ಟಿದೆ, ನನ್ನ ದೇಹ ಎಲ್ಲ ಸ್ಟಿಫ್ ಆಗ್ಬಿಟ್ಟಿದೆ. ಆದ್ರೆ ನಾನಿದ್ದೀನಲ್ಲ, ಆತ್ಮ ಇದೆಯಲ್ಲ, ನಾನು ಈ ದೇಹ ಅಲ್ವಲ್ಲ, ನಾನು ಆತ್ಮ ಅನ್ನೋದನ್ನ ಒಂದು ಅರ್ಧ ಗಂಟೆಯಲ್ಲಿ ಅವರು ಆ ಆತ್ಮನಿಷ್ಠರಾಗ್ಬಿಟ್ರು. ಹಾಗೆ ಭಗವದ್ಗೀತೆಯಲ್ಲಿ ನಾವು ನೋಡಿದ್ರೆ ಅದು ಶುರುವಾಗೋದು ವಿಷಾದ ಯೋಗದಲ್ಲಿ. ಅರ್ಜುನನಿಗೆ ಏನ್ ಭಯ ಇರುತ್ತೆ? ನಿಹತ್ಯ ಧಾರ್ತರಾಷ್ಟ್ರಾನ್ ನಾಕ ಪ್ರೀತಿ ಸ್ಯಾಹ್ ಜನಾರ್ದನ ಪಾಪಂ ಏವಾಶ್ರಯೇದ್ ಅಸ್ಮಾನ್ ಹತ್ವೈತಾನ್ ಆತತಾಯಿನಃ. ಧೃತರಾಷ್ಟ್ರನ ಮಕ್ಕಳನ್ನ, ನಮ್ಮ ಸ್ನೇಹಿತರನ್ನ, ನಮ್ಮ ಬಂಧುಗಳನ್ನ, ನಮ್ಮ ಇಷ್ಟರನ್ನ, ನಮ್ಮ ಗುರುಗಳನ್ನ ನಾವು ಕೊಂದ್ರೆ ಅದು ಹೇಗೆ ಒಳ್ಳೇದಾಗತ್ತೆ? ಕೃಷ್ಣ ನೀನೇ ಹೇಳು. ಏನ್ ಸಿಗುತ್ತೆ ನಮ್ಗೆ ಈ ರೀತಿ ಅವರನ್ನೆಲ್ಲ, ನಮ್ಮ ನೆಂಟ್ರನ್ನ, ನಮ್ಮ ಇಷ್ಟರನ್ನ ನಾವು ಕೊಂದ್ಬಿಟ್ಟು ನಾವು ಏನನ್ನ ಪಡ್ಕೋತೀವಿ ಕೃಷ್ಣ? ಇದ್ದಕ್ಕಿದ್ದಂಗೆ ಅವನ್ ಮನ್ಸು ಇಟ್ ಇಸ್ ಪ್ಲಂಜ್ಡ್ ಇನ್ ಕಾನ್ಫ್ಲಿಕ್ಟ್. ಭಯ ಹುಟ್ಕೊಂಡ್ ಬಿಡುತ್ತ ಅವನಿಗೆ, ಪಾಪದ ಭಯ. ಇವರನ್ನೆಲ್ಲ ನಾನು ಕೊಂದ್ಬಿಟ್ರೆ ಎಂತ ಮಹಾ ಹಿಮಾಲಯದಂತ ಪಾಪ ನನಗ್ ಬಂದು ಅಂಟ್ಕೊಂಡ್ಬಿಡುತ್ತೋ ಏನೋ, ಏನ್ ಮಾಡೋದು ನಾನು? ನನ್ ಗುರುಗಳಿದ್ದಾರೆ, ಪಿತಾಮಹ ಇದ್ದಾನೆ, ಎಷ್ಟು ಜನ ಇದ್ದಾರೆ ಅಲ್ಲಿ ನನ್ಗೆ ಏನೇನ್ ತರದಲ್ಲಿ ಸಹಾಯ ಮಾಡಿದವ್ರು, ನನ್ ನೋಡ್ಕೊಂಡವ್ರು, ಹೆಂಗೆ ಅವ್ರನ್ನೆಲ್ಲ ಕೊಲ್ಲೋದು? ಈ ಒಂದು ಭಯದಿಂದ ಆರಂಭ ಆದಂತ ಈ ಭಗವದ್ಗೀತೆ, ಕೃಷ್ಣ ಅವನಿಗೆ ಏನ್ ತೋರಿಸ್ತಾನೆ? ಭಯ ಎಲ್ಲಿಂದ ಹುಟ್ಕೋತಾ ಇದೆ ಅರ್ಜುನನಿಗೆ? ನಾನ್ ಬೇರೆ, ಕೃಷ್ಣ ಬೇರೆ, ಜಗತ್ ಬೇರೆ, ಇಲ್ಲಿರುವಂತಹ ಎಲ್ಲ ಯೋಧರು ಬೇರೆ ನನ್ನಿಂದ ಅನ್ನೋ ಒಂದು ವಿರಹ ಇದೆ, ಅಲ್ಲಿ ಸಪ್ರೇಷನ್ ಇದೆ. ಆದ್ರೆ ಕೃಷ್ಣ ಅವನಿಗೆ ಏನ್ ತೋರಿಸ್ತಾನೆ ವಿಶ್ವರೂಪ ದರ್ಶನದಲ್ಲಿ? ಆಲ್ ಆರ್ ಇನ್ ಮೀ, ಎಲ್ಲವೂ ನಾನೇ ಅರ್ಜುನ, ಎಲ್ಲರೂ ನನ್ನೊಳಗೆ ಇದ್ದಾರೆ. ನೋಡು, ಎಲ್ಲಿ ನಿನ್ನ ಭೀಷ್ಮ ಪಿತಾಮಹ, ಎಲ್ಲಿ ನಿನ್ನ ದ್ರೋಣಾಚಾರ್ಯ, ಎಲ್ಲಿ ದುರ್ಯೋಧನ, ಎಲ್ಲಿ ಧೃತರಾಷ್ಟ್ರನ ಮಕ್ಕಳೆಲ್ಲ ಎಲ್ಲಿ? ನಿನ್ನ ಕಡೆಯವರು, ನಿನ್ನ ಎದುರು ಕೌರವರ ಕಡೆಯವರು ಎಲ್ಲರೂ ನನ್ನೊಳಗೆ ಇದ್ದಾರಲ್ಲ. ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್. ನಿನಗೆ ನಿಜವಾಗ್ಲೂ ಯು ಅಲೈನ್ ಯುವರ್ ಸೆಲ್ಫ್ ಟು ದ ಕಾಸ್ಮಿಕ್ ವಿಲ್. ನೀನು ಯೋಧ, ನೀನು ಕ್ಷತ್ರಿಯ. ಧರ್ಮವನ್ನ ರಕ್ಷಣೆ ಮಾಡೋದು ನಿನ್ನ ಜವಾಬ್ದಾರಿ, ನೀನು ಹೊತ್ತಿರುವಂತಹ ಜವಾಬ್ದಾರಿ ಅದು. ನಿನ್ನ ರಾಜ್ಯವನ್ನ ಕಾಪಾಡೋದು ನೀನು ಹೊತ್ತಿರುವಂತಹ ಜವಾಬ್ದಾರಿ, ನೀನ್ ಮಾಡ್ಲೇಬೇಕು. ಇಟ್ ಈಸ್ ಯುವರ್ ಡ್ಯೂಟಿ. ಆದ್ರಿಂದ ಅಲೈನ್ ಯುವರ್ ಸೆಲ್ಫ್ ಟು ಮೈ ವಿಲ್ ಅಂತ ಹೇಳ್ತೇನೆ. ದೇರ್ ಇಸ್ ನೋ ಸಪರೇಷನ್. ತತ್ವಂ ಅಸಿ, ಯು ಆರ್ ದಟ್, ಎವ್ರಿ ಒನ್ ಇಸ್ ದಟ್, ದೇರ್ ಇಸ್ ನೋ ಅದರ್, ದೇರ್ ಇಸ್ ಓನ್ಲಿ ದ ಸೆಲ್ಫ್. ಆತ್ಮತತ್ವ ಮಾತ್ರ ಉಂಟು ಅಂತ ಹೇಳಿದ್ಮೇಲೆ ಅರ್ಜುನನಿಗೆ ಧೈರ್ಯ ಬರುತ್ತೆ, ಅರ್ಜುನನಿಗೆ ಭಕ್ತಿ ಬರುತ್ತೆ, ಅರ್ಜುನನಿಗೆ ಶರಣಾಗತಿ ಬರುತ್ತೆ. ಸೊ ಫ್ರಮ್ ಫಿಯರ್ ದ ಪೆಂಡ್ಯುಲಮ್ ಸ್ವಂಗ್ ಟು ಲವ್. ಮತ್ತೆ ಇಲ್ಲಿ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಯಾಜ್ಞವಲ್ಕ್ಯರು ಮಹಾಋಷಿಗಳು, ಅವರು ದೊಡ್ಡ, ಆಗಿನ ಕಾಲದಲ್ಲಿ ಬಹಳ ದೊಡ್ಡ ಗುರುಕುಲ ನಡೆಸ್ತಾ ಇರ್ತಾರೆ, ತುಂಬಾ ಫೇಮಸ್. ಇಬ್ರು ಪತ್ನಿಯರು ಅವ್ರಿಗೆ, ಕಾತ್ಯಾಯಿನಿ ಮೈತ್ರೇಯಿ. ಒಂದು ಸ್ಟೇಜ್ ಬಂದಾಗ ಅವ್ರಂತಾರೆ, ನಾನು ಇವಾಗ ಕಾಡಿಗೆ ಹೋಗ್ತೀನಿ, ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತೀನಿ, ಇದನ್ನ ಈ ಗುರುಕುಲವನ್ನ ಮುಂದಕ್ಕೆ
ನೋಡ್ಕೊಳ್ಳೋದು ನಿಮ್ಮಿಬ್ಬರ ಕೆಲ್ಸ ಅಂತ ಪತ್ನಿಯರಿಗೆ ಹೇಳ್ತಾನೆ. ಆಗ ಕಾತ್ಯಾಯಿನಿ ಒಪ್ಕೊಳ್ತಾಳೆ. ಮೈತ್ರಿ ಕಾತ್ಯಾಯಿನಿ ಇಬ್ರಿಗೂ ಅವನು ಹೇಳಿದಾಗ ಮತ್ತೆ ಮತ್ತೆ ಅವನನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಮೈತ್ರಿ, ನೀನ್ ಅಲ್ಲಿ ಹೋಗಿ ಏನ್ ಪಡ್ಕೋತೀಯ? ನೀನ್ ಇದನ್ನೆಲ್ಲ ಬಿಟ್ಟು ನೀನ್ ಅಲ್ಲಿ ಹೋಗ್ತೀಯ ಅಂತಂದ್ಮೇಲೆ ನೀನ್ ಅಲ್ಲಿ ಯಾವುದಕ್ಕೋಸ್ಕರ ಹೋಗ್ತಾ ಇದೆಯೋ ಅದು ಇಲ್ಲಿ ಇರೋದಕ್ಕಿಂತ ಹೆಚ್ಚು ಅಮೂಲ್ಯವಾಗಿರ್ಬೇಕು ತಾನೆ. ನನಗೂ ಆ ತತ್ವ ಬೇಕು ಅಂತ ಬೇರೆ ಬೇರೆ ರೀತಿ ಪ್ರಶ್ನೆಗಳನ್ನ ಹಾಕೋದಕ್ಕೆ ಶುರು ಮಾಡ್ತಾನೆ. ಆಗ ಆ ಸಂವಾದದಲ್ಲಿ ಯಾಜ್ಞವಲ್ಕ್ಯ ಈ ಮಾತುಗಳನ್ನ ಹೇಳ್ತಾನೆ. ನೀರಿನಲ್ಲಿ ಒಂದು ದಪ್ಪ ಉಪ್ಪಿನ ಗಡ್ಡೆಯನ್ನ ನೀನ್ ಹಾಕಿದ್ರೆ ಅದು ಕರ್ಗೋಗ್ಬಿಡುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಆ ಗೆಡ್ಡೆಯನ್ನ ನಾನು ತೆಗಿತೀನಿ ಹೊರಗೆ, ಉಪ್ಪನ್ನ ಹೊರಗೆ ತೆಗಿತೀನಿ ಅಂತ ನೋಡಿದ್ರೆ ಆಗಲ್ಲ. ನೀರಿನಲ್ಲಿ ಕರಗ್ಬಿಟ್ಟು ನೀರೆಲ್ಲ ಉಪ್ಪಾಗೋಗ್ಬಿಟ್ಟಿರುತ್ತೆ. ಅದೇ ರೀತಿ ನಾನ್ ಬೇರೆ ಅವ್ರು ಬೇರೆ ಅಂತ ಒಂದು ಅಹಂಕಾರದ ಭಾವ ಇರುತ್ತಲ್ಲ, ಈ ದೇಹ ನಾನು ಅಂತ ಎಲ್ಲಿವರೆಗೂ ನೀನ್ ಅನ್ಕೊಂಡಿರ್ತೀಯೋ ಅಲ್ಲಿವರೆಗೂ ನಿನ್ಗೆ ನಾನ್ ಬೇರೆ, ಜಗತ್ ಬೇರೆ, ಈಶ್ವರ ಬೇರೆ ಅನ್ನೋ ಒಂದು ಭಾವನೆ ಇದ್ದೇ ಇರುತ್ತೆ. ನಿನ್ ಜೀವನ ಅದೇ ರೀತಿಯಲ್ಲಿ ನಡೆಸ್ತಾ ಇರ್ತೀಯ. ಆದ್ರೆ ಯಾವಾಗ ನಿನ್ಗೆ ಜ್ಞಾನ ಬರುತ್ತೋ ನಾನು ದೇಹ ಅಲ್ಲ, ನಾನು ಆತ್ಮ ಅಂತ ನಿನ್ಗೆ ಬಂದ ತಕ್ಷಣ ಈ ದೇಹ ಭಾವ ಅನ್ನೋ ಒಂದು ಆ ಸಣ್ಣ ಸೆಲ್ಫ್, ಸ್ಮಾಲ್ ಸೆಲ್ಫ್ ಅಂತ ಕರಿತೀವಿ, ಈಗೋ ಅಹಂಕಾರ, ಅದು ಒಳಗಡೆ ಹೋಗಿ ಇಮ್ಮಾರ್ಟಲ್ ಕಾನ್ಶಿಯಸ್ನೆಸ್, ಅಮೃತತ್ವದ ಸಾಗರದಲ್ಲಿ, ಅರಿವಿನ ಸಾಗರದಲ್ಲಿ, ಶುದ್ಧವಾದಂತ ಅಮಿತವಾದಂತ ಹುಟ್ಟು ಸಾವು ಇಲ್ದೇ ಇರೋ ಅಂತ ಅರಿವಿನ ಸಾಗರದಲ್ಲಿ ಅದು ಕರ್ಗೋಗ್ಬಿಡುತ್ತೆ. ನಾನು ಬೇರೆ ಅನ್ನೋ ಒಂದು ಭಾವನೆ ಬರೀ ದೇಹದ ಜೊತೆಯಲ್ಲಿ ನಿನ್ನನ್ನ ನೀನು ಗುರುತಿಸ್ಕೊಂಡಾಗ ಮಾತ್ರ ನಿನ್ನಲ್ಲಿ ಹುಟ್ಕೊಳ್ಳುತ್ತೆ. ದೇಹದ ಜೊತೆಯಲ್ಲಿ ನಿನ್ನ ನೀನು ಗುರುತಿಸ್ಕೊಳ್ಳೋದನ್ನ ಯಾವಾಗ ನಿಲ್ಲಿಸ್ತೀಯೋ ಕೂಡಲೇ ನಾನು ದೇಹ ಅನ್ನೋ ಒಂದು ಭ್ರಮೆ, ಅನ್ನೋ ಒಂದು ಅಜ್ಞಾನ ನೀರಿನಲ್ಲಿ ಕರಗ್ದಂತ ಉಪ್ಪಿನಂತೆ ಕರಗ್ಬಿಟ್ಟು ಕಾಣೆಯಾಗೋಗ್ಬಿಡುತ್ತೆ. ನಾನು ಬೇರೆ ಅನ್ನೋ ಒಂದು ಭಾವನೆ ಇನ್ನಿರೋದೇ ಇಲ್ಲ ನಿನ್ಗೆ. ಒಳಗಡೆ ನಾನು ಬೇರೆ ಯಾವುದು ಇಲ್ದೇ ಇರುವಂತವೇ, ದೇರ್ ಇಸ್ ನೋ ಅದರ್, ಐ ಆಮ್ ದ ನಾನ್ ಡ್ಯುವಲ್ ಸೆಲ್ಫ್, ಅದ್ವೈತ ಆತ್ಮ ನಾನು ಅಂತ ನಿನ್ಗೆ ಗೊತ್ತಿರುತ್ತೆ. ಹೊರಗಡೆ ನೋಡಿದಾಗ ಇಡೀ ಜಗತ್ತು ಅದೇ ಆತ್ಮದ ಪ್ರತಿರೂಪ. ಇಟ್ ಇಸ್ ಅ ಮ್ಯಾನಿಫೆಸ್ಟೇಷನ್ ಆಫ್ ದ ಸೆಲ್ಫ್. ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನೋದು ನಿನಗೆ ಸದಾ ಅರಿವಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಜಿದ್ದು ಕೃಷ್ಣಮೂರ್ತಿ ಅವರು ಭಯದ ಬಗ್ಗೆ ಈ ರೀತಿ ಹೇಳ್ತಾರೆ. ದ ರೂಟ್ ಆಫ್ ಫಿಯರ್, ಭಯದ ಬೇರ್ ಏನು ಅಂತ ಪ್ರಶ್ನೆ ಹಾಕಿದಾಗ ಅವ್ರು ಹೇಳ್ತಾರೆ, ವಾಟ್ ಈಸ್ ಫಿಯರ್? ಐ ವಾಂಟ್ ಟು ಬಿ ಸಮಥಿಂಗ್, ದಟ್ ಈಸ್ ದ ರೂಟ್ ಆಫ್ ಫಿಯರ್. ನಾನು ಏನೋ ಒಂದಾಗಬೇಕು, ನಾನು ಫೇಮಸ್ ಆಗಬೇಕು, ನಾನು ಡಾಕ್ಟರ್ ಆಗಬೇಕು, ನಾನು ಎಂಜಿನಿಯರ್ ಆಗಬೇಕು, ಐ ಶುಡ್ ಬಿ ಸಮಥಿಂಗ್ ಯುನೀಕ್, ಎಕ್ಸ್ಟ್ರಾರ್ಡಿನರಿ, ಐ ಶುಡ್ ಬಿ ಸಮಥಿಂಗ್ ಅಂತ ಎಲ್ಲಿವರೆಗೂ ನಾವು ಅನ್ಕೋತೀನೋ, ನಾನು ಅದಾಗಬೇಕು, ನಾನು ಆಗಬೇಕು, ಈವನ್ ಐ ವಾಂಟ್ ಟು ಬಿ liberated. Right now I am not liberated, I want to be liberated. ಅದು ಕೂಡ ಒಂದೊಂದ್ಸಲ ಇಟ್ ಕ್ಯಾನ್ ಬಿ ವಾಂಟಿಂಗ್ ಟು ಬಿ ಸಮಥಿಂಗ್ ಅಂತ ಎಲ್ಲಿವರೆಗೂ ನಮ್ಗೆ ಬರುತ್ತೋ, ಐ ಆಮ್ ನಾಟ್ ದಟ್ ಬಟ್ ಐ ಶುಡ್ ಬಿ ದಟ್ ಅಂತ ಸಪ್ರೇಟ್ನೆಸ್ ಇರುತ್ತೆ. ಐ ಆಮ್ ದಿಸ್, ಐ ಶುಡ್ ಬಿ ದಟ್ ಅಂತ ಅದು ಎರಡರ ಮಧ್ಯೆ ಒಂದು ಅಂತರ ಇದ್ರೆ ಅದರಿಂದ ಭಯ ಹುಟ್ಕೊಡುತ್ತೆ. ಅದು ಸಾಧ್ಯ ಆಗುತ್ತೋ ಆಗಲ್ವೋ, ಅದು ಸಾಧ್ಯ ಆದ್ರೆ ಅದನ್ನ ನಾನು ಉಳಿಸ್ಕೊಳ್ತಾ ಇರಕ್ಕಾಗತ್ತೋ ಅಥವಾ ಇಲ್ವೋ, ನನ್ಗೆ ಚಾಂಪಿಯನ್ಶಿಪ್ ಸಿಕ್ತು, ಮುಂದಿನ ಸಲ ನಾನು ಚಾಂಪಿಯನ್ನೇ ಆಗ್ತೀನೋ, ಒಲಿಂಪಿಕ್ ಚಾಂಪಿಯನ್ ಅಥವಾ ಇನ್ಯಾರೋ ತಗೊಂಡ್ಬಿಡ್ತಾರೋ. ಸೊ ಹೆದರಿಕೆ, ಇನ್ಸೆಕ್ಯೂರಿಟಿ, ಬರೀ ಒಂದು ಎರಡು ಇದಕ್ಕಲ್ಲ, ಇಡೀ ಜೀವನ ವ್ಯಾಪಿಸ್ಕೊಂಡ್ಬಿಡುತ್ತೆ ಅದೊಂದು ಅಭದ್ರತೆ, ಇನ್ಸೆಕ್ಯೂರಿಟಿ.
As long as there is a desire to be something which you are not, there must be fear. ಸೊ ಯಾವಾಗ ನನ್ನ ಸಹಜ ಸ್ವರೂಪ ಅದನ್ನ ಅರಿತುಕೊಂಡು ಅದಾಗೆ ನಾನು ಇರ್ತೀನೋ ಅಲ್ಲಿ ಭಯ ಅನ್ನೋದು ಇರೋದೇ ಇಲ್ಲ. ಬರೀ ಅನ್ಕಂಡೀಷನಲ್ ಲವ್ ಇರುತ್ತೆ, ಬರೀ ಪ್ರೇಮ ಇರುತ್ತಷ್ಟೆ. ಆದ್ರೆ ಎಲ್ಲಿವರೆಗೂ ನಾನು ಇದೆಲ್ಲ ನಾನು ಅದಾಗ್ಬೇಕು ಅಂತ ಅನ್ಕೊಂಡು ಜೀವನ ನಡೆಸ್ತಾ ಇರ್ತೀನೋ ಅಲ್ಲಿವರೆಗೂ ಅಭದ್ರತೆ, ಇನ್ಸೆಕ್ಯೂರಿಟಿ ಹಾಗೂ ಭಯ ನನ್ನಲ್ಲಿ ಹುಟ್ಕೊಳ್ತಾನೆ ಇರುತ್ತೆ. ಎಲ್ಲಿ ಭಯ ಇರುತ್ತೋ ಅದೇ ಮೃತ್ಯು. ಎಲ್ಲಿ ಬರೀ ಪ್ರೇಮ ಇರುತ್ತೋ, ಬರೀ ಆನಂದ ಇರುತ್ತೋ, ಬರೀ ಇನ್ಫಿನಿಟಿ ಅಮೃತತ್ವ ಇರುತ್ತೋ, ಹುಟ್ಟಿಲ್ಲ, ಸಾವಿಲ್ಲ, ನಾನು ಆತ್ಮ ಅನ್ನೋ ಒಂದು ಕನ್ವಿಕ್ಷನ್ ಇರುತ್ತೋ ಅದು ಅಮೃತತ್ವ, ದಟ್ ಈಸ್ ಇಮ್ಮಾರ್ಟ್ಯಾಲಿಟಿ. ಎಲ್ಲಿ ಭಯ ನಮ್ಮನ್ನ ಆಳ್ತಾ ಇರುತ್ತೋ ದಟ್ ಈಸ್ ಮಾರ್ಟ್ಯಾಲಿಟಿ. ಸೊ ಇದು ನಮ್ಗೆ ಶಾಸ್ತ್ರಗಳು ಪದೇ ಪದೇ ಒತ್ತಿ ಹೇಳ್ತಾ ಇವೆ. ಈ ಕೆಲವು ಜ್ಞಾನ ಮುತ್ತುಗಳನ್ನ ನಿಮ್ ಜೊತೆಯಲ್ಲಿ ಹಂಚ್ಕೊಳ್ಳುವಂತ ಒಂದು ಭಾಗ್ಯ ಸಿಕ್ತು ಇವತ್ತು. ನಿಮ್ಮೆಲ್ಲರಿಗೂ ನನ್ನ ಪ್ರಣಾಮಗಳು. ನಿಮ್ಮಿಂದ ಬಹಳ ಸ್ಫೂರ್ತಿ ಬಂದಿದೆ. ನನ್ನ ಸದ್ಗುರುಗಳಿಗೆ ಈ ಒಂದು ಉಪನ್ಯಾಸವನ್ನ ಅರ್ಪಿಸ್ತಾ ಇದ್ದೀನಿ. ಓಂ ಗುರುಚರಣ ಅರ್ಪಣಮಸ್ತು. ಓಂ ತತ್ಸತ್.